ಹೇ SSLC ಚಾಂಪಿಯನ್ಸ್, ನಾನು ನಿಮ್ಮ ರಾಹುಲ್ ಪಟಡಿ ಸರ್, ಸಿಂಪ್ಲಿಫೈಡ್ ಮೈಂಡ್ಸಿಂದ. ಸೊ ಈ ಒಂದು ವಿಡಿಯೋಲಿ ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್, ಸೊ ಇದರದ್ದು ಒನ್ ಶಾಟ್ ನೋಡೋಣ. ಸೊ ಹೆಂಗಿರಬೇಕು ಅಂದರೆ, ಈಗ ನಿಮ್ಮದು, ಯಾಕಂದರೆ ಇದು ಎಕ್ಸಾಮ್ ಟೈಮು, ಸೊ ನಿಮ್ಮದು ಮತ್ತು ಬುಕ್ಸ್ದು ರಿಲೇಷನ್ಶಿಪ್ ಹೆಂಗಿರಬೇಕು ಅಂದರೆ, ಇದು ನೋಡ್ತಾ ಅಂದ್ಕೊಂಡೆ ಕರೆಕ್ಟ್ ಅಲ್ಲ. ಸೊ ಇದು ಬುಕ್ಸ್ ಇದ್ದಂಗೆ ಇರಬೇಕು, ನಾರ್ತ್ ಪೋಲು, ಸೌತ್ ಪೋಲು ನೀವು ಇದ್ದಂಗೆ ಇರಬೇಕು. ಸೊ ಅಟ್ರ್ಯಾಕ್ಟ್, ಸೊ ಬುಕ್ಸ್ ನಿಮ್ಮನ್ನ ಅಟ್ರ್ಯಾಕ್ಟ್ ಮಾಡಬೇಕು ಅಥವಾ ನೀವು ಬುಕ್ಸ್ನ ಅಟ್ರ್ಯಾಕ್ಟ್ ಮಾಡಬೇಕು ಆಬ್ವಿಯಸ್ಲಿ. ಸೊ ಅಗೇನ್ ಹೆಂಗಿರಬೇಕು ಅಂದರೆ, ಒಬ್ರಿಗೊಬ್ರು ಬಿಟ್ಟು ಇರಲೇಬಾರ್ದು. ಸೊ ನಾರ್ತ್ ಪೋಲು ಸೌತ್ ಪೋಲ್ ಹೆಂಗೆ ಸಪ್ರೇಟ್ ಮಾಡೋಕ್ಕಾಗಲ್ಲೋ, ಇದು ಎಕ್ಸಾಮ್ ಟೈಮು, ವೆರಿ ಪ್ರಿಷಿಯಸ್ ಟೈಮ್. ಸೊ ನೀವು ಬುಕ್ಸು ಹಾಗೆ ಇರಬೇಕು, ಒಟ್ಟು ನಾನು ಬುಕ್ ಬಿಟ್ಟು ಬರಬಾರ್ದು. ಏನೇ ಆಗಲಿ ಇದು ಮುಗಿಸೇ ಬರಬೇಕು, ಅಥವಾ ಮುಗಿಸಿ ಲೈಕ್ ಎನಿ ಟೈಮ್ ಇರಬೇಕು. ಸೊ ದಟ್ ಈಸ್ ವಾಟ್ ಈಸ್ ರಿಕ್ವೈರ್ಡ್ ರೈಟ್ ಅಟ್ ದಿಸ್ ಮೂಮೆಂಟ್ ಆಫ್ ಟೈಮ್. ಯಾಕಂದರೆ ಇದು ಎಕ್ಸಾಮ್ ಟೈಮು, ಪ್ರಿಪ್ರೇಷನ್ಸು ನಿಮ್ದು ಹಾಗೆ ಇರಬೇಕು. ಸೊ ದಟ್ ಈಸ್ ವಾಟ್ ವಿ ಎಕ್ಸ್ಪೆಕ್ಟ್ ಆ್ಯಂಡ್ ದಟ್ ಈಸ್ ವಾಟ್ ಎವ್ರಿ ಒನ್ ಎಕ್ಸ್ಪೆಕ್ಟ್ಸ್. ಸೊ ಕ್ವಿಕ್ಕಾಗಿ ನೋಡೋಂಗಿದ್ರೆ ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಚಾಪ್ಟ್ರು. ಸೊ ಏನು, ಇಟ್ಸ್ ಮೇನ್ಲಿ ಅಬೌಟ್ ಮ್ಯಾಗ್ನೆಟ್ಸ್. ಆ್ಯಂಡ್ ನಿಮ್ಗೆ ಇನ್ನೂ ಈಸಿ ಮಾಡಿದ್ದಾರೆ, ಬಿಕಾಸ್ ಲಾಸ್ಟ್ ಟೈಮೆಲ್ಲ ಎಲೆಕ್ಟ್ರಿಕ್ ಜನ್ರೇಟರ್ ಇತ್ತು, ಎಲೆಕ್ಟ್ರಿಕ್ ಮೋಟಾರ್ ಇತ್ತು, ಫ್ಲೆಮಿಂಗ್ಸ್ ರೈಟ್ ಹ್ಯಾಂಡ್ ರೂಲ್ ಇತ್ತು. ಸೊ ಇನ್ನು ಕೆಲವೊಂದು ಇಂಡಕ್ಷನ್, ಲೈಕ್ ಹೌ ಕರೆಂಟ್ ಕ್ಯಾನ್ ಬಿ ಇಂಡ್ಯೂಸ್ಡ್ ಇನ್ ಎ ಕಾಯಿಲು, ಸೊ ಸೆಲ್ಫ್ ಇಂಡಕ್ಷನು, ಮ್ಯೂಚುವಲ್ ಇಂಡಕ್ಷನ್ನು, ಸೊ ಅದೆಲ್ಲ ಇನ್ನೂ ಸಾಕಷ್ಟು ಕಾನ್ಸೆಪ್ಟ್ಸ್ ಇತ್ತು. ಅದೆಲ್ಲ ರಿಡ್ಯೂಸ್ ಮಾಡಿ ಸಿಂಪಲ್ಲಾಗಿ ಎಷ್ಟು ಸಿಂಪಲ್ ಮಾಡಬೇಕು ಅದು ಸಿಂಪಲ್ ಮಾಡಿದ್ದಾರೆ. ಆ್ಯಂಡ್ ಅಗೇನ್, ಸೊ ಇನ್ನೊಂದು ವೀಡಿಯೋಲಿ PYQs ನೋಡೋಣ. ಸೊ PYQಸಲ್ಲಿ ಆ ರೆಡ್ಯೂಸ್ಡ್ ಆಗಿರೋ ಸಿಲೆಬಸ್ಸು ಅಥವಾ ಏನು ರಿಮೂವ್ ಮಾಡಿದ್ದಾರೆ ಅದರಿಂದ ಸಾಕಷ್ಟು ಕ್ವಶನ್ಸ್ ಕೇಳಿದರು. ಬಟ್ ಸಿನ್ಸ್ ಇಟ್ ಹ್ಯಾಸ್ ಬೀನ್ ರಿಮೂವ್ಡ್, ಸೊ ದ ಪ್ರಾಬಿಲಿಟಿ ಆಫ್ ಆಸ್ಕಿಂಗ್ ಫ್ರಮ್ ದಿಸ್ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ಸ್ ಈಗೇನು ಉಳಿದಿದೆ, ಸೊ ಆಬ್ವಿಯಸ್ಲಿ ಅದೇ ಉಳಿದಿರೋದು. ಸೊ ಅದರಿಂದನೇ ಕೇಳಬೇಕು. ಸೊ ಕೇಳ್ತಾರೆ, ನೋಡೋಣ. ಸೊ ಕಾನ್ಸೆಪ್ಟ್ಸ್ ಏನು, ಸೊ ವಾಟ್ ಆರ್ ದ ಥಿಂಗ್ಸ್. ಅಗೇನ್ ಕ್ವಶನ್ಸ್ ಏನಿದೆ ಇನ್ನೊಂದು ವೀಡಿಯೋ ಮಾಡ್ತೀನಿ, ಬಟ್ ಇದರಲ್ಲಿ ಕ್ವಿಕ್ಕಾಗಿ ಒನ್ ಶಾರ್ಟಲ್ಲಿ ಹೆಂಗೆ ಇಡೀ ಚಾಪ್ಟರ್ ಮುಗಿಸೋಣ ಅಂತ ನೋಡೋಣ. ಸೊ ಬಾರ್ ಮ್ಯಾಗ್ನೆಟ್ ಇದೆ. ಬಾರ್ ಮ್ಯಾಗ್ನೆಟ್ಟು ಎಕ್ಸ್ಪೆರಿಮೆಂಟ್ ಕೇಳ್ಬೋದು. ಸೊ ಹೌ ಡು ಯು ಟ್ರೇಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅರೌಂಡ್ ಎ ಬಾರ್ ಮ್ಯಾಗ್ನೆಟ್. ಸೊ ಒಂದು ಕಾಂಪಾಸ್ ತೊಗೊತೀವಿ. ಸೊ ಕಾಂಪಾಸ್ ತೊಗೊಂಡಾಗ ಕಾಂಪಾಸ್ ನೀಡಲ್ ಏನಿದೆ, ಇಟ್ ವಿಲ್ ಬಿ ಪಾಯಿಂಟಿಂಗ್ ಟುವರ್ಡ್ಸ್ ನಾರ್ತ್ ಪೋಲ್. ಅಂದರೆ ಇದು ನಾರ್ತ್ ಪೋಲ್ ಆಗಿರುತ್ತೆ ಕಾಂಪಾಸ್ ನೀಡಲು. ಸೊ ಕಾಂಪಾಸ್ ನೀಡಲು ನಾರ್ತ್ ಪೋಲ್ ಆಗಿದ್ದಾಗ, ಸೊ ಇಟ್ ಶುಡ್ ಬಿ ಅಟ್ರಾಕ್ಟೆಡ್ ಟುವರ್ಡ್ಸ್ ಸೌತ್ ತಾನೆ. ಸೊ ನಾರ್ತ್ ಪೋಲ್ ಏನಿದೆ, ಲೈಕ್ ನಾರ್ತ್ ಈಸ್ ಅಟ್ರಾಕ್ಟೆಡ್ ಟುವರ್ಡ್ಸ್ ಸೌತ್. ಸೊ ಸಿಮಿಲರ್ಲಿ, ಸೊ ಈಗ ಕಾಂಪಾಸ್ ನೀಡಲ್, ಮ್ಯಾಗ್ನೆಟಿಕ್ ಕಾಂಪಾಸ್ ಏನಿದೆ ಹಿಂಗೆ ಪ್ಲೇಸ್ ಮಾಡ್ತಾ ಹೋಗ್ತೀವಿ. ಸೊ ಇಲ್ಲೆಲ್ಲೆಲ್ಲಿ ಪ್ಲೇಸ್ ಮಾಡ್ತೀವೋ ಇಲ್ಲಿ ಎಕ್ಸ್ ಮಾರ್ಕ್ ಹಾಕ್ತೀವಿ. ಸೊ ದಟ್ ಇದನ್ನು ಎಲ್ಲದನ್ನು ಜಾಯಿನ್ ಮಾಡಿದ್ರೆ ಯು ಗೆಟ್ ಎ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಇನ್ ದಿಸ್ ಪರ್ಟಿಕ್ಯುಲರ್ ಫ್ಯಾಷನ್. ಸೊ ಈ ಒಂದು ಶೇಪಲ್ಲಿ ನಿಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಸಿಗುತ್ತೆ. ಸೊ ಅಗೇನ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಪ್ರಾಪರ್ಟೀಸ್ ಏನು, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಎಮರ್ಜಸ್ ಫ್ರಮ್ ನಾರ್ತ್ ಪೋಲ್ ಆ್ಯಂಡ್ ಮರ್ಜಸ್ ಅಟ್ ಸೌತ್ ಪೋಲ್. ಸೊ ನಾರ್ತಿಂದ ಎಂಟರ್ ಆಗುತ್ತೆ, ಸೌತಿಂದ ಒಳಗೆ ಹೋಗುತ್ತೆ. ಸೊ ಇನ್ಸೈಡ್ ದ ಮ್ಯಾಗ್ನೆಟ್ ಏನಾಗುತ್ತೆ, ಸೌತಿಂದ ನಾರ್ತು. ಸೊ ಇನ್ಸೈಡ್ ದ ಮ್ಯಾಗ್ನೆಟಿಕ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಹೆಂಗಿರುತ್ತೆ, ಇಟ್ ವಿಲ್ ಬಿ ಸ್ಟ್ರೈಟ್, ಸೊ ಯೂನಿಫಾರ್ಮ್ ಇರುತ್ತೆ. ಆ್ಯಂಡ್ ಇಟ್ ವಿಲ್ ಬಿ ಕ್ರೌಡೆಡ್, ಸೊ ತುಂಬ ಡೆನ್ಸ್ ಆಗಿರುತ್ತೆ. ಆ್ಯಂಡ್ ದ ಸ್ಟ್ರೆಂತ್ ಏನಿದೆ ತುಂಬ ಜಾಸ್ತಿ ಇರುತ್ತೆ ಇಲ್ಲಿ ಇನ್ಸೈಡ್ ದ ಮ್ಯಾಗ್ನೆಟ್. ಅದೇ ಔಟ್ಸೈಡ್ ದ ಮ್ಯಾಗ್ನೆಟ್, ಕ್ಲೋಸ್ ಟು ದ ಮ್ಯಾಗ್ನೆಟ್ ಇತ್ತು ಅಂದರೆ ಸ್ಟ್ರೆಂತ್ ಜಾಸ್ತಿ ಇರುತ್ತೆ. ಸೊ ಒನ್ಸ್ ಯು ಮೂವ್ ಅವೇ ಫ್ರಮ್ ದ ಮ್ಯಾಗ್ನೆಟ್, ಸೊ ಸ್ಟ್ರೆಂತ್ ಕಮ್ಮಿ ಆಗುತ್ತೆ. ಸಿಮಿಲರ್ಲಿ ಅದೇ ಹೇಳೋಣಲ್ಲ, ನೀವು ಮತ್ತು ಬುಕ್ಕು. ಸೊ ನೀವು ಬುಕ್ ಹತ್ರ ಇದ್ದಷ್ಟು ನಿಮಗೆ ಟೈಮ್ ಯುಟಿಲೈಸೇಷನ್ ಚೆನ್ನಾಗುತ್ತೆ, ಆ್ಯಂಡ್ ನಾಲೆಡ್ಜ್ ಏನಿರುತ್ತೆ ಚೆನ್ನಾಗುತ್ತೆ, ಆ್ಯಂಡ್ ಒಳಗೆ ಏನೋಗುತ್ತಲ್ಲ, ಸೊ ದಟ್ ವಿಲ್ ಬಿ ಮೋರ್. ದ ಮೂಮೆಂಟ್ ಯು ಗೋ ಅವೇ ಫ್ರಮ್ ದ ಬುಕ್, ಸೊ ನೀವು ಬುಕ್ಕಿಂದ ದೂರ ಹೋದಷ್ಟು ಏನಾಗುತ್ತೆ, ಆಬ್ವಿಯಸ್ಲಿ ಟೈಮ್ ವೇಸ್ಟ್ ಆಗುತ್ತೆ. ಸೊ ಏನೇ ಕಲಿಯೋದಿದ್ರು ಕಲಿಯೋಕ್ಕಾಗಲ್ಲ, ಸೊ ಎಸ್ಪೆಷಲಿ ಈ ಟೈಮಲ್ಲಿ. ಸೊ ಸಿಮಿಲರ್ಲಿ, ಸೊ ಮ್ಯಾಗ್ನೆಟಿಂದ ದೂರ ಹೋದಷ್ಟು ಸ್ಟ್ರೆಂತ್ ಕಮ್ಮಿ ಆಗುತ್ತೆ ಹೇಳಿದ್ನಲ್ಲ. ಸೊ ಸರ್ಕ್ಯುಲರ್ ಲೂಪು, ಲೈಕ್ ಕ್ಲೋಸ್ ಲೂಪ್ ಶೇಪಲ್ಲಿರುತ್ತೆ. ಆ್ಯಂಡ್ ಅಗೇನ್ ಈ ಎಕ್ಸ್ಪೆರಿಮೆಂಟ್ ಏನಿದೆ, ದಿಸ್ ಕ್ಯಾನ್ ಆಲ್ಸೋ ಬಿ ಫೌಂಡ್ ಥ್ರೂ ಮ್ಯಾಗ್ನೆಟ್. ಸೊ ವೆನ್ ಯು ಪ್ಲೇಸ್ ಎ ಮ್ಯಾಗ್ನೆಟ್ ಆ್ಯಂಡ್ ವೆನ್ ಯು ಪುಟ್ ದ ಐರನ್ ಫೈಲಿಂಗ್ಸ್, ಸೊ ಸುತ್ತಲೂ ಐರನ್ ಫೈಲಿಂಗ್ಸ್ ಹಾಕಿ ವೆನ್ ಯು ಟ್ಯಾಪ್, ಸೊ ಇಟ್ ವಿಲ್ ಬಿ ಇನ್ ದಿಸ್ ಪರ್ಟಿಕ್ಯುಲರ್ ಶೇಪ್. ಸೊ ಇಲ್ಲಿ ಹಾಫ್ ಕೊಟ್ಟಿರೋದನ್ನ ಹಿಂಗಿದೆ, ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ನೋಡಿರ್ತೀರ. ಸೊ ಐರನ್ ಫೈಲಿಂಗ್ಸ್, ಹೌ ಇಟ್ ಈಸ್ ಅರೌಂಡ್ ಎ ಬಾರ್ ಮ್ಯಾಗ್ನೆಟ್. ನೆಕ್ಸ್ಟು, ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್. ಸೊ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್, ಸೊ ಇದೊಂದು ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಇದೆ ಈ ಪರ್ಟಿಕ್ಯುಲರ್. ಇದೇನಿದೆ, ದಿಸ್ ಇಸ್ ಎ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್. ಸೊ ಈ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಮೇಲೆ ನಾನೊಂದು ಕಾಂಪಾಸ್ ನೀಡಲ್ ಇಡ್ತೀನಿ. ಸೊ ಹೌ, ಇನ್ ವಾಟ್ ಡೈರೆಕ್ಷನ್ ಡಸ್ ಇಟ್ ಡಿಫ್ಲೆಕ್ಟ್. ಸೊ ಯಾವ ಡೈರೆಕ್ಷನ್ ಡಿಫ್ಲೆಕ್ಟ್ ಆಗುತ್ತೆ, ಸೊ ಇದೆಲ್ಲ ನೆನ್ಪಿಟ್ಕೋಬೇಕು. ಹೆಂಗಪ್ಪ ಈ ಡೈರೆಕ್ಷನ್ ಕೊಟ್ಟರೆ, ಹೆಂಗೆ ಇಮೇಜ್ ಕೊಟ್ಟರೆ, ಏನೂ ಚಿಂತೆ ಮಾಡಬೇಡ್ರಿ. ಸೊ ಒಂದು
ರೂಲ್ ಇದೆ ವಿಚ್ ಇಸ್ ನಾಟ್ ಗಿವನ್ ಇನ್ ಯುವರ್ ಟೆಕ್ಸ್ಟ್ ಬುಕ್, ಬಟ್ ಇಫ್ ಯು ರಿಮೆಂಬರ್ ದಟ್ ನಿಮಗೆ ಗೊತ್ತಿತ್ತು ಅಂದರೆ ದಟ್ ಬಿಕಮ್ಸ್ ಇವನ್ ಈಸಿ ಯಾವ ಡೈರೆಕ್ಷನಲ್ಲಿ ಡಿಫ್ಲೆಕ್ಟ್ ಆಗ್ತಿದೆ ಅಂತ. ಸಿಂಪಲಾಗಿ ಹೇಳ್ತೀನಿ ನೋಡ್ರಿ. ಒಂದು ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್, ಇಲ್ಲಿ ಕರೆಂಟ್ ಡೈರೆಕ್ಷನ್ ನೋಡ್ರಿ, ಕರೆಂಟ್ ಡೈರೆಕ್ಷನ್ ಯಾವ ಕಡೆ ಇದೆ? ಸೊ ಕರೆಂಟ್ ಡೈರೆಕ್ಷನ್ ಕೆಳಗೆ ಹೋಗ್ತಿದೆ, ಹೆಂಗಾದ್ರೂ ಇರಲಿ. ಈ ಕರೆಂಟ್ ಡೈರೆಕ್ಷನ್ ಏನಿದೆ, ಅಸ್ಯೂಮ್ ದಟ್ ಯು ಆರ್ ಸ್ವಿಮ್ಮಿಂಗ್ ಇನ್ ದಟ್ ಪರ್ಟಿಕ್ಯುಲರ್ ಡೈರೆಕ್ಷನ್. ಸೊ ನೀವು ಈ ಡೈರೆಕ್ಷನಲ್ಲಿ ಸ್ವಿಮ್ ಮಾಡ್ತಿದ್ದೀರಾ ಅನ್ಕೊಳ್ಳಿ. ಸೊ ವೆನ್ ಯು ಆರ್ ಸ್ವಿಮ್ಮಿಂಗ್ ಅಂದರೆ ನಿಮ್ಮ ತಲೆ ಏನಿರಬೇಕು, ಇಟ್ ಶುಡ್ ಬಿ ಪಾಯಿಂಟೆಡ್ ಇನ್ ದ ಡೈರೆಕ್ಷನ್ ಆಫ್ ಕರೆಂಟ್. ಸೊ ಕರೆಂಟ್ ಡೈರೆಕ್ಷನ್ ಯಾವ ಕಡೆ ಹೋಗ್ತಿದೆ, ಇವನ್ ಯು ಶುಡ್ ಬಿ ಸ್ವಿಮ್ಮಿಂಗ್ ಅಂದರೆ ನಿಮ್ಮ ತಲೆನೂ ಹಾಗೆ ಹೋಗ್ತಿದೆ, ಆ ಡೈರೆಕ್ಷನಲ್ಲಿ ಹೋಗ್ತಿದೆ. ಲೆಫ್ಟ್ ಹ್ಯಾಂಡ್, ಸೊ ಲೆಫ್ಟ್ ಹ್ಯಾಂಡ್ ಏನಿದೆ, ಯಾವ ಕಡೆ ನೀವು ಲೆಫ್ಟ್ ಹ್ಯಾಂಡ್ನ ವೇವ್ ಮಾಡ್ತೀರಾ ಅಂದರೆ ಸ್ವಿಮ್ಮಿಂಗ್ ಮಾಡಬೇಕಾದ್ರೆ ಹಿಂಗೆ ಕಳಿಸಿರಲ್ಲ. ಸೊ ಯಾವ ಕಡೆ ಲೆಫ್ಟ್ ಹ್ಯಾಂಡ್ ಹೋಗುತ್ತೋ ನೀಡಲ್ಲೂ ಅದೇ ಡೈರೆಕ್ಷನ್ಗೆ, ಆ ಡೈರೆಕ್ಷನ್ಗೆ ಡಿಫ್ಲೆಕ್ಟ್ ಆಗುತ್ತೆ. ಸೊ ಆಂಪಿಯರ್ ಸ್ವಿಮ್ಮಿಂಗ್ ರೂಲ್ ಅಂತಾರೆ. ಸೊ ಕರೆಂಟ್ ಕ್ಯಾರಿಂಗ್, ನೀವು ಯಾವ ಕಡೆ ಕರೆಂಟ್ ಹೋಗ್ತಿದೆಯೋ ಆ ಕಡೆ ಹೋಗ್ತಿರ್ಬೇಕು ನಿಮ್ಮ ತಲೆ. ಲೆಫ್ಟ್ ಹ್ಯಾಂಡ್ ಏನಿದೆ ಅದು ಯಾವ ಕಡೆ ಹೋಗುತ್ತೋ ಮ್ಯಾಗ್ನೆಟಿಕ್ ನೀಡಲ್ಲೂ ಅದೇ ಕಡೆ ಡಿಫ್ಲೆಕ್ಟ್ ಆಗುತ್ತೆ. ಸಿಂಪಲ್ ಅಲ್ಲ? ಇನ್ನೊಂದು ಡಯಾಗ್ರಾಮ್ ಕೊಟ್ಟಿರೋ ಅದನ್ನು ನೋಡಿರಿ. ಸೊ ಕರೆಂಟ್ ಕ್ಯಾರಿಂಗ್, ಈ ಕರೆಂಟ್ ಡೈರೆಕ್ಷನ್ ಏನಾಯಿತು, ಮೇಲೆ ಹೋಗ್ತಿದೆ. ಸೊ ಅಸ್ಯೂಮ್ ದಟ್ ಯು ಆರ್ ಗೋಯಿಂಗ್ ಇನ್ ದಿಸ್ ಪರ್ಟಿಕ್ಯುಲರ್ ಡೈರೆಕ್ಷನ್. ನೀವು ಇದೇ ಡೈರೆಕ್ಷನಲ್ಲಿ ಸ್ವಿಮ್ ಮಾಡ್ಕೊಂಡು ಹೋಗ್ತಿದ್ದೀರಾ, ಹಿಂಗಿಂದ ಸ್ವಿಮ್ ಮಾಡ್ಕೊಂಡು ಹೋಗ್ತೀರಾ. ಲೆಫ್ಟ್ ಹ್ಯಾಂಡ್ ಆಬ್ವಿಯಸ್ಲಿ ಈ ಕಡೆ ತಾನೇ ಬರುತ್ತೆ, ಲೆಫ್ಟ್ ಹ್ಯಾಂಡ್ ಈ ಕಡೆ ಬರೋಲ್ಲ. ಸ್ವಿಮ್ ಮಾಡಬೇಕಾದ್ರೆ ನೀವು ಲೆಫ್ಟ್ ಹ್ಯಾಂಡ್ ಈ ಕಡೆ ಬರೋಲ್ಲ. ಈ ಡೈರೆಕ್ಷನಲ್ಲಿ ಹೋಗಬೇಕಾದ್ರೆ ಲೆಫ್ಟ್ ಹ್ಯಾಂಡ್ ಇಲ್ಲಿ ಬಂತು. ಸೊ ನೀಡಲ್ ಏನಾಯಿತು, ಅದೇ ಡೈರೆಕ್ಷನಲ್ಲಿ ಡಿಫ್ಲೆಕ್ಟ್ ಆಗುತ್ತೆ. ಸೊ ನಾರ್ತ್ ನೀಡಲ್ ಅಗೇನ್ ಸ್ಟಾರ್ಟಿಂಗಲ್ಲಿ ಹೇಳಿದ್ನಲ್ಲ, ಕಾಂಪಾಸ್ ಮ್ಯಾಗ್ನೆಟಿಕ್ ನೀಡಲ್ ವಿಲ್ ಬಿ ಪಾಯಿಂಟಿಂಗ್ ಟುವರ್ಡ್ಸ್ ದ ನಾರ್ತ್ ಪೋಲ್. ಸೊ ವೆನ್ ಇಟ್ ಈಸ್ ಫ್ರೀಲಿ ಹೆಲ್ಡ್ ಅಂದರೆ ಫ್ರೀಯಾಗಿ ಹಿಡ್ಕೊಂಡಾಗ ಅರ್ಥದ ನಾರ್ತ್ ಪೋಲ್ ಏನಿರುತ್ತೆ ಆ ಕಡೆ ಮ್ಯಾಗ್ನೆಟಿಕ್ ನೀಡಲ್ ಡಿಫ್ಲೆಕ್ಟ್ ಆಗಿರುತ್ತೆ. ಸೊ ನಾರ್ತ್ ಕಡೆ ಮ್ಯಾಗ್ನೆಟಿಕ್ ನೀಡಲ್ ಡಿಫ್ಲೆಕ್ಟ್ ಆಗಿರುತ್ತೆ. ಬಟ್ ಕಾಂಪಾಸ್ ಬಾರ್ ಮ್ಯಾಗ್ನೆಟ್, ಸೊ ಇಟ್ ವಿಲ್ ಬಿ ಆ್ಯಕ್ಟಿಂಗ್ ಆಸ್ ಅ ನಾರ್ತ್ ಪೋಲ್. ಸೊ ಅಂದರೆ ಎನ್. ಸೊ ಈ ನಾರ್ತ್ ಈಸ್ ಅಟ್ರಾಕ್ಟೆಡ್ ಟುವರ್ಡ್ಸ್ ಸೌತ್. ಸೊ ಆಬ್ವಿಯಸ್ಲಿ ಅದಕ್ಕೆ ಈ ಡೈರೆಕ್ಷನ್ಗೆ ಡಿಫ್ಲೆಕ್ಟ್ ಆಗುತ್ತೆ ಬಾರ್ ಮ್ಯಾಗ್ನೆಟ್ ಹತ್ರ ತೊಗೊಂಡು ಬಂದಾಗ. ರಿಮೆಂಬರ್ ದಟ್. ಓಕೆ, ಸೊ ಡಿಫ್ಲೆಕ್ಷನ್ ಯಾವ ಕಡೆ ಅಂತ ಆಯ್ತಲ್ಲ. ನೆಕ್ಸ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಕರೆಂಟ್ ಕ್ಯಾರಿಂಗ್ ಸ್ಟ್ರೈಟ್ ಕಂಡಕ್ಟರ್. ಸೊ ಒಂದು ಸ್ಟ್ರೈಟ್ ಕಂಡಕ್ಟರ್ ತೊಗೊತೀನಿ. ಸೊ ಈ ಸ್ಟ್ರೈಟ್ ಕಂಡಕ್ಟರು ಇಲ್ಲಿ ಕರೆಂಟ್ ಪಾಸ್ ಆಗ್ತದೆ. ಸೊ ಇದ್ರ ಸುತ್ತಲೂ ಮ್ಯಾಗ್ನೆಟಿಕ್ ಫೀಲ್ಡ್ ಹೆಂಗಿರುತ್ತೆ, ಇಟ್ ವಿಲ್ ಬಿ ಇನ್ ಎ ಕಾನ್ಸೆಂಟ್ರಿಕ್ ಸರ್ಕಲ್. ಸೊ ಇಲ್ಲಿ ಕಾಣಿಸ್ತಿದೆಯಲ್ಲ ಕಾನ್ಸೆಂಟ್ರಿಕ್ ಸರ್ಕಲ್. ಸೊ ಈ ಶೇಪಲ್ಲಿ ನಿಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಇರುತ್ತೆ. ಸೊ ಇಫ್ ಯು ವಾಂಟ್ ಟು ಡೂ ಎನ್ ಎಕ್ಸ್ಪೆರಿಮೆಂಟ್, ಅಗೇನ್ ಎಕ್ಸ್ಪೆರಿಮೆಂಟ್ ಅಲ್ಲಿ ಸ್ಟ್ರೈಟ್ ಕಂಡಕ್ಟರ್. ಸೊ ನನ್ನ ಹತ್ರ ಒಂದು ಸ್ಟ್ರೈಟ್ ಕಂಡಕ್ಟರ್ ಇದೆ. ಸೊ ಈ ಸ್ಟ್ರೈಟ್ ಕಂಡಕ್ಟರ್ ಸುತ್ತಲೂ ಅಗೇನ್ ಐರನ್ ಫೈಲಿಂಗ್ಸ್ ಹಾಕ್ತೀನಿ. ಸೊ ಐರನ್ ಫೈಲಿಂಗ್ಸ್ ಹಾಕಿ ಒಂದು ಪೇಪರ್ ಮೇಲೆ, ಪೇಪರು ಅಥವಾ ಏನಾದರೂ ಕಾರ್ಡ್ ಶೀಟ್ ಮೇಲೆ ಅದನ್ನು ಟ್ಯಾಪ್ ಮಾಡ್ತೀನಿ. ಸೊ ಟ್ಯಾಪ್ ಮಾಡಿದಾಗ ಇಟ್ ಅರೇಂಜಸ್ ಇನ್ ಸಚ್ ಎ ವೇ ದಟ್ ಇಟ್ ಲುಕ್ಸ್ ಲೈಕ್ ಎ ಸರ್ಕಲ್, ಒಂದು ಕಾನ್ಸೆಂಟ್ರಿಕ್ ಸರ್ಕಲ್ ಹೆಂಗೆ ಸರ್ಕಲ್ ಇದೆ ಆ ಥರ ಕಾನ್ಸೆಂಟ್ರಿಕ್ ಸರ್ಕಲ್ಸಾಗಿ ಕಾಣಿಸುತ್ತೆ. ಸೊ ಇದ್ರ ಪ್ರಾಪರ್ಟೀಸ್, ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಹೆಂಗಿರುತ್ತೆ, ಇನ್ನೇ ಕಾನ್ಸೆಂಟ್ರಿಕ್ ಸರ್ಕಲ್ ಇರುತ್ತೆ. ಸೊ ಆ್ಯಸ್ ಯು ಮೂವ್ ಅವೇ ಫ್ರಮ್ ದ ಕಂಡಕ್ಟರ್, ಸೊ ನೀವು ಕಂಡಕ್ಟರಿಂದ ದೂರ ಹೋದಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಏನಾಗುತ್ತೆ, ಕಮ್ಮಿ ಆಗುತ್ತೆ ಆಬ್ವಿಯಸ್ಲಿ. ಸೊ ಬಾರ್ ಮ್ಯಾಗ್ನೆಟ್ ಹೆಂಗೋ ಇವನ್ ದಿಸ್ ಆ್ಯಕ್ಟ್ಸ್ ಇನ್ ಎ ಕೈಂಡ್ ಆಫ್ ಎ ಬಾರ್ ಮ್ಯಾಗ್ನೆಟ್. ಸೊ ನೀವು ಕಂಡಕ್ಟರಿಂದ ದೂರ ಹೋದಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಏನಾಗುತ್ತೆ, ಕಮ್ಮಿ ಆಗುತ್ತೆ. ಅದೇ ಒಂದು ವೇಳೆ ವೆನ್ ಯು ಇನ್ಕ್ರೀಸ್ ದ ಕರೆಂಟ್, ಸೊ ಕಂಡಕ್ಟರಲ್ಲಿ ಕರೆಂಟ್ ಇನ್ಕ್ರೀಸ್ ಮಾಡಿದ್ರೆ ಸ್ಟ್ರೆಂತ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಸೊ ಕರೆಂಟ್ ಡಿಕ್ರೀಸ್ ಆಯಿತು ಅಂದರೆ ಸ್ಟ್ರೆಂತ್ ಕಮ್ಮಿ ಆಗುತ್ತೆ. ಸೊ ಬಾರ್ ಮ್ಯಾಗ್ನೆಟ್ದು ಅಷ್ಟೇ, ಬಾರ್ ಮ್ಯಾಗ್ನೆಟ್ದು ಸ್ಟ್ರೆಂತ್ ಇನ್ಕ್ರೀಸ್ ಮಾಡಿದ್ರೆ ಅಟ್ರಾಕ್ಷನ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಸೊ ಅದೇ ಬಾರ್ ಮ್ಯಾಗ್ನೆಟ್ದು ವೀಕ್ ಆಗ್ತಾ ಹೋಯಿತು ಅಂದರೆ ಅದ್ರ ಸ್ಟ್ರೆಂತು ಅಂದರೆ ಲೈಕ್ ಕ್ಲೋಸ್ನೆಸ್, ಆ ಸುತ್ತಲೂ ಅದ್ರ ಹತ್ರ ಇರೋ ಐರನ್ ಫೈಲಿಂಗ್ಸ್ ಎಲ್ಲ ಒಂದು ಸ್ವಲ್ಪ ಡಿಸ್ಪರ್ಸ್ ಆಗ್ತಾ ಹೋಗುತ್ತೆ ಬಿಕಾಸ್ ಸ್ಟ್ರೆಂತ್ ಕಮ್ಮಿ ಇರುತ್ತೆ. ಸೊ ಸಿಮಿಲರ್ಲಿ ಸಿಂಪಲ್, ವೆನ್ ಇಟ್ ಈಸ್ ಕ್ಲೋಸ್ ಟು ದ ಕಂಡಕ್ಟರ್ ಇಟ್ ಈಸ್ ಮೋರ್ ಸ್ಟ್ರೆಂತ್, ಅಂದರೆ ಸ್ಟ್ರೆಂತ್ ಜಾಸ್ತಿ ಇರುತ್ತೆ. ದ ಮೂಮೆಂಟ್ ಯು ಮೂವ್ ಅವೇ ಫ್ರಮ್ ದ ಕಂಡಕ್ಟರ್, ಕರೆಂಟ್ ಕ್ಯಾರಿಂಗ್ ಕಂಡಕ್ಟರಿಂದ ದೂರ ಹೋದಷ್ಟು ಸ್ಟ್ರೆಂತ್ ಕಮ್ಮಿ ಆಗ್ತಾ ಹೋಗುತ್ತೆ. ಅಗೇನ್ ಕರೆಂಟ್ ಇನ್ಕ್ರೀಸ್ ಮಾಡಿದ್ರೆ ಏನಾಗುತ್ತೆ, ಡಿಕ್ರೀಸ್ ಮಾಡಿದ್ರೆ ಏನಾಗುತ್ತೆ, ಗೊತ್ತಾಯ್ತಲ್ಲ. ಸೊ ಈಗ ಒಂದು ಕಂಡಕ್ಟರ್ ಇದೆ, ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಇದೆ. ಸೊ ಅದ್ರ ಸುತ್ತಲೂ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಇದೆ ಅಂತ ಗೊತ್ತಾಯಿತು. ಬಟ್ ಅದು ಯಾವ ಡೈರೆಕ್ಷನ್ ಅಂತ ಚೆಕ್ ಮಾಡಬೇಕು ಅಂದರೆ ನೀವು ಕೈಯಲ್ಲಿ ಹಿಡಿದು ಇಟ್ಕೊಂಡಂತೂ ಚೆಕ್ ಮಾಡೋಕ್ಕಾಗಲ್ಲ ಬಿಕಾಸ್ ಇಟ್ಸ್ ಎ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್, ಯು ಕೆನಾಟ್ ಹೋಲ್ಡ್ ಎ ಕಂಡಕ್ಟರ್. ಸೊ ಏನು ಮಾಡ್ತೀರಾ, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ನಾನು ಚೆಕ್ ಮಾಡಬೇಕು ಅಂದರೆ ರೈಟ್ ಹ್ಯಾಂಡ್ ಥಂಬ್ ರೂಲ್ ಇದೆ. ಸೊ ನಿಮಗೆ ರೈಟ್ ಹ್ಯಾಂಡ್ ಥಂಬ್ ರೂಲ್. ಸೊ ಅಗೇನ್ ಇದು ಏನು ಹೇಳುತ್ತೆ, ವೆನ್ ಯು ಆರ್ ರೈಟಿಂಗ್, ಸೊ ಇಫ್ ದೇ ಆಸ್ಕ್ ವಾಟ್ ಈಸ್ ರೈಟ್ ಹ್ಯಾಂಡ್ ಥಂಬ್ ರೂಲ್, ಪ್ಲೀಸ್ ರೈಟ್ ದಿಸ್ ವರ್ಡ್, ಈ ಒಂದು ಪರ್ಟಿಕ್ಯುಲರ್ ವರ್ಡ್ ಇಮ್ಯಾಜಿನ್.
ಯು ಆರ್ ಜಸ್ಟ್ ಇಮ್ಯಾಜಿನಿಂಗ್, ಯು ಕೆನಾಟ್ ಹೋಲ್ಡ್. ಸೊ ನೀವು ಒಂದು ಕ್ಯಾರಿಂಗ್ ಕಂಡಕ್ಟರ್ನ ಕೈಲಿ ಹಿಡಿಯೋಕ್ಕಾಗಲ್ಲ, ಬಿಕಾಸ್ ಶಾಕ್ ಹೊಡೆಯುತ್ತೆ. ಸೊ ಇಮ್ಯಾಜಿನ್ ದಟ್ ಯು ಆರ್ ಹೋಲ್ಡಿಂಗ್ ಎ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಇನ್ ಯೋರ್ ರೈಟ್ ಹ್ಯಾಂಡ್. ಸೊ ರೈಟ್ ಹ್ಯಾಂಡ್, ಲೆಫ್ಟ್ ಹ್ಯಾಂಡ್ ಅಲ್ಲ. ಅಗೇನ್ ಎಕ್ಸಾಮಲ್ಲಿ ನೀವು ರೈಟ್ ಹ್ಯಾಂಡಲ್ಲಿ ಬರೀತಿರ್ತೀರ, ಓಕೆ ನಾನು ಹೆಂಗೆ ಕರೆಂಟ್ ಡೈರೆಕ್ಷನ್ ಚೆಕ್ ಮಾಡೋದಕ್ಕೆ ಲೆಫ್ಟ್ ಹ್ಯಾಂಡ್ ಯೂಸ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಪ್ಲೀಸ್ ಡೋಂಟ್ ಡೂ ಇಟ್. ರೈಟ್ ಹ್ಯಾಂಡ್ ಅಂದರೆ ಬರೀತಿದ್ರು ಬಿಡ್ರಿ, ರೈಟ್ ಹ್ಯಾಂಡಲ್ಲಿ ಏನಿದೆ ರೈಟ್ ಹ್ಯಾಂಡಲ್ಲೇ ಚೆಕ್ ಮಾಡಿರಿ. ಬಿಕಾಸ್ ಐ ಹ್ಯಾವ್ ಸೀನ್ ನಾಟ್ 1 or 2, ಐ ಹ್ಯಾವ್ ಸೀನ್ ಟೆನ್ಸ್ ಆಫ್ ಪೀಪಲ್ ಡೂಯಿಂಗ್ ದ ಸೇಮ್ ಮಿಸ್ಟೇಕ್. ಮಾಡಬೇಡ್ರಿ. ಸೊ ಎಕ್ಸಾಮ್ ಬರೀಬೇಕಾದ್ರೆ ತೊಂದರೆ ಇಲ್ಲ, ರೈಟ್ ಹ್ಯಾಂಡ್ ಅಂತ ಕೇಳಿದ್ರೆ ಪೆನ್ ಕೆಳಗಿಡ್ರಿ, ಹೋಲ್ಡ್ ಆ್ಯಂಡ್ ಸಿ ಇನ್ ವಾಟ್ ಡೈರೆಕ್ಷನ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಇರುತ್ತೆ. ಸೊ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ನ ನಾನು ರೈಟ್ ಹ್ಯಾಂಡಲ್ಲಿ ಹಿಡಿತೀನಿ. ಸೊ ಒಂದು ವೇಳೆ ಕರೆಂಟ್ ಮೇಲೆ ಹೋಗ್ತಿದೆ ಅಂದರೆ, ಸೊ ಕರೆಂಟ್ ಡೈರೆಕ್ಷನ್ ಮೇಲೆ ಇತ್ತು ಅಂದರೆ ತಂಬ್ ಏನು ಮಾಡಬೇಕು, ಇಟ್ ಶುಡ್ ಬಿ ಪಾಯಿಂಟಿಂಗ್ ಇನ್ ದ ಡೈರೆಕ್ಷನ್ ಆಫ್ ಕರೆಂಟ್. ಸೊ ಕರೆಂಟ್ ಯಾವ ಡೈರೆಕ್ಷನಲ್ಲಿ ಹೋಗುತ್ತೋ ತಂಬು ಅದೇ ಡೈರೆಕ್ಷನಲ್ಲಿ ಇರಬೇಕು. ಸೊ ದ ರಿಮೈನಿಂಗ್ ಫಿಂಗರ್ಸ್ ಏನಿರುತ್ತೆ, ಸೊ ಇದು ಯಾವ ಡೈರೆಕ್ಷನಲ್ಲಿ ಕ್ಲೋಸ್ ಆಗುತ್ತೆ ಆರ್ ವ್ರ್ಯಾಪ್ ಮಾಡ್ತೀವಿ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ನ, ಅದೇ ಡೈರೆಕ್ಷನಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಇರುತ್ತೆ. ಒಂದು ವೇಳೆ ಇದು ಮೇಲೆ ಹೋಗ್ತಿರೋದು ಕೆಳಗಾಯ್ತಾ, ತೊಂದರೆ ಇಲ್ಲ. ಸೊ ತಂಬು ಏನಾಗಬೇಕು, ಕೆಳಗೆ ಹೋಗ್ಬೇಕು. ಸೊ ಡೈರೆಕ್ಷನ್ ನೋಡಿರಿ. ಯೂಶಲಿ ಇದರಿಂದ ಹೆಂಗೆ ಕೇಳ್ತಾರೆ ಅಂದರೆ, ಅಸ್ಯೂಮ್ ದಟ್ ಕರೆಂಟ್ ಈಸ್ ಕಮಿಂಗ್ ಟುವರ್ಡ್ಸ್ ಯು. ನಿಮ್ಮ ಕಡೆ ಕರೆಂಟ್ ಬರ್ತಾ ಇದೆ, ಸೊ ನನ್ನ ಕಡೆ ಕರೆಂಟ್ ಬರ್ತಿದೆ. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಕ್ಲಾಕ್ ವೈಸ್ ಇರುತ್ತೋ ಆ್ಯಂಟಿ ಕ್ಲಾಕ್ ವೈಸ್ ಇರುತ್ತೋ, ನಿಮಗೆ ಹೆಂಗೆ ಕಾಣಿಸುತ್ತೆ ಸೊ ಅದನ್ನು ಬರಿಬೇಕು. ಸೊ ನನಗೆ ಕರೆಂಟ್ ಡೈರೆಕ್ಷನ್ ನನ್ನ ಕಡೆ ಬರ್ತಿದೆ, ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಏನಾಗುತ್ತೆ ಚೆಕ್ ಮಾಡಿರಿ. ಬೇಕಾದ್ರೆ ನೀವು ಈಗ ವಿಡಿಯೋ ನೋಡ್ತಿದ್ರೆ ಚೆಕ್ ಮಾಡಿರಿ. ಸೊ ಕರೆಂಟ್ ಡೈರೆಕ್ಷನ್ ನಿಮ್ಮ ಕಡೆ ಬರ್ತಿದೆ ಅಂದರೆ ತಮ್ಮ ನಿಮ್ಮ ಕಡೆ ಇದೆ. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ವಿಲ್ ಬಿ ಇನ್ ಆ್ಯಂಟಿ ಕ್ಲಾಕ್ ವೈಸು ಕ್ಲಾಕ್ ವೈಸು. ಸೊ ಕ್ಲಾಕ್ ಹೆಂಗೆ ತಿರುಗುತ್ತೆ ಗೊತ್ತಿರಬೇಕಲ್ಲ. ಸೊ ಕ್ಲಾಕ್ ಹಿಂಗೆ ತಿರುಗೋದು ಲೈಕ್. ಸೊ ವಾಟ್ ಎವರ್ ದ ಕರೆಂಟ್ ಡೈರೆಕ್ಷನ್, ಈ ಕರೆಂಟ್ ಡೈರೆಕ್ಷನ್ ನಿಮ್ಮ ಕಡೆ ಬರ್ತದೆ ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ವಿಲ್ ಬಿ ಇನ್ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್. ಅದೇ ಇಫ್ ದ ಕರೆಂಟ್ ಈಸ್ ಗೋಯಿಂಗ್ ಅವೇ ಫ್ರಮ್ ಯು, ಸೊ ಕರೆಂಟ್ ನಿಮ್ಮಿಂದ ದೂರ ಹೋಗ್ತಿದೆ, ಸೊ ಆವಾಗ ಏನಾಗುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ವಿಲ್ ಬಿ ಇನ್ ಕ್ಲಾಕ್ ವೈಸ್ ಡೈರೆಕ್ಷನ್. ಸೊ ಕ್ಲಾಕ್ ಹೆಂಗೆ ತಿರುಗುತ್ತೆ ಅದೇ ಡೈರೆಕ್ಷನಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಇರುತ್ತೆ ನಿಮಗೆ. ಇಟ್ಸ್ ನಾಟ್ ಫಾರ್ ದ ಅದರ್ ಪರ್ಸನ್. ಈಗ ನಾನು ಹೇಳಬೇಕಾದ್ರೆ ನೀವು ಮೊಬೈಲಲ್ಲಿ ನೋಡ್ತಿರ್ತಾರೆ, ಇಟ್ ವಿಲ್ ಬಿ ಡಿಫ್ರೆಂಟ್. ಸೊ ಪ್ಲೀಸ್ ಚೆಕ್ ವಾಟ್ ಈಸ್ ಫಾರ್ ಯು. ನಿಮಗೇನಿದೆ ದಟ್ ಶುಡ್ ಬಿ ರಿಟರ್ನ್. ಸೊ ಅವರು ನಿಮಗೆ ಕೇಳ್ತಾರೆ, ಸೊ ನಿಮಗೆ ಹೆಂಗೆ ಕಾಣಿಸುತ್ತೆ ಅಂತ ಕೇಳ್ತಾರೆ. ಕ್ವಶನ್ ನೋಡ್ರಿ. ಸೊ ಮೋಸ್ಟ್ ಆಫ್ ದ ಟೈಮ್ ನಿಮಗೆ ಹೆಂಗೆ ಕಾಣಿಸುತ್ತೋ ಅದನ್ನೇ ಕೇಳೋದು. ಓಕೆ, ಈಗ ಸ್ಟ್ರೈಟ್ ಕಂಡಕ್ಟರ್ ನೋಡಿದ್ವಿ. ಅದೇ ಸ್ಟ್ರೈಟ್ ಕಂಡಕ್ಟರ್ ನಾನು ಸರ್ಕಲ್ ಮಾಡ್ತೀನಿ. ಸೊ ಸ್ಟ್ರೈಟ್ ಕಂಡಕ್ಟರ್ ಏನಿದೆ ಅದನ್ನೇ ಸರ್ಕಲ್ ಶೇಪಲ್ಲಿ ಮಾಡಿದಾಗ ಏನಾಗುತ್ತೆ, ಸೇಮ್. ಸೊ ಕಂಡಕ್ಟರ್ ಹತ್ರ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಜಾಸ್ತಿ ಇರುತ್ತೆ. ಸೊ ಇಲ್ಲಿ ನೋಡಿದ್ರೆ ಕಂಡಕ್ಟರ್ ಹತ್ರ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಜಾಸ್ತಿ ಇದೆ, ಬಿಕಾಸ್ ಇಟ್ ಈಸ್ ಕ್ಲೋಸ್ ಟು ಕಂಡಕ್ಟರ್. ದ ಮೂಮೆಂಟ್ ಯು ಮೂವ್ ಅವೇ ಫ್ರಮ್ ದ ಕಂಡಕ್ಟರ್, ಈ ಪಾಯಿಂಟಿಂದ ಇದು ಕಂಡಕ್ಟರು, ಈ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಏನಿದೆ ಈ ಪಾಯಿಂಟಿಂದ ಜನ್ರೇಟ್ ಆಗಿರೋದು ತೋರಿಸಿರೋದು. ಸೊ ದ ಮೂಮೆಂಟ್ ಯು ಮೂವ್ ಅವೇ ಫ್ರಮ್ ದ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್, ದ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ದಟ್ಸ್ ದ ರೀಸನ್ ಇಟ್ ಈಸ್ ಸ್ಪ್ರೆಡಿಂಗ್ ಔಟ್. ಸೊ ಸ್ಪ್ರೆಡ್ ಆಗ್ತಿರುತ್ತೆ. ಸಿಮಿಲರ್ಲಿ ಈ ಪಾಯಿಂಟಲ್ಲೂ, ಸೊ ಕಂಡಕ್ಟರ್ ಹತ್ರ ದ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ವಿಲ್ ಬಿ ಮೋರ್. ದ ಮೂಮೆಂಟ್ ಯು ಸ್ಟಾರ್ಟ್ ಮೂವಿಂಗ್ ಅವೇ, ಸೊ ಇಲ್ಲಿಂದ ದೂರ ಹೋದಷ್ಟು ಸ್ಟ್ರೆಂತ್ ಕಮ್ಮಿ ಆಗುತ್ತೆ ಆ್ಯಂಡ್ ಇಟ್ ಫೀಲ್ಸ್ ಲೈಕ್ ಓಕೆ ಇಟ್ ಈಸ್ ಸ್ಪ್ರೆಡಿಂಗ್ ಔಟ್. ಸೆಂಟರ್ಗೆ ಬರ್ತೀರಾ, ಸೊ ಇಟ್ ಬಿಕಮ್ಸ್ ಆಲ್ಮೋಸ್ಟ್ ಲೈಕ್ ಎ ಸ್ಟ್ರೈಟ್ ಲೈನ್. ಯಾಕಂದರೆ ಇಲ್ಲಿ ನೋಡ್ರಿ, ಇಲ್ಲಿ ಈ ಫೀಲ್ಡ್ ಲೈನ್ ಮೇಲೆ ಹೋಗ್ತಿದೆ, ಇದು ಫೀಲ್ಡ್ ಲೈನ್ ಕೆಳಗೆ ಹೋಗ್ತಿದೆ. ದ ಮೂಮೆಂಟ್ ಹತ್ರ ಬಂದಾಗ ಇಟ್ಸ್ ಕೈಂಡ್ ಆಫ್ ಸ್ಟಾರ್ಟ್ ರಿಪ್ಪಲಿಂಗ್. ಸೊ ರಿಪಲ್ ಅಂದರೆ ಈಗ ಹತ್ರ ಹಿಂಗೆ ಬರ್ತಾ ಇದೆ, ಸೊ ಹಿಂಗೆ ಹತ್ರ ಬಂದಿದ ತಕ್ಷಣ ಎರಡು ಜಾಸ್ತಿ ರಿಪಲ್ ಆಗುತ್ತೆ ಆ್ಯಂಡ್ at one point it feels like okay it is in a straight line. So central ಏನಾಗುತ್ತೆ, it is in a straight line. ಡಯಾಗ್ರಾಮ್ ಕೇಳಿದ್ರು, ಫಾರ್ ಗಾಡ್ಸ್ ಸೇಕ್ ಡೈರೆಕ್ಷನ್ ಏನಿದೆ ಹಾಗೆ ಬರೀರಿ. ಅಂದರೆ ಕರೆಂಟ್ ಇಲ್ಲಿಂದ ಒಳಗೆ ಹೋಗ್ತಿದೆ ಪಾಸಿಟಿವ್, ಸೊ ಒಂದು ಪಾಸಿಟಿವ್ ಆದರೆ ಇನ್ನೊಂದು ನೆಗೆಟಿವ್ ಆಗಬೇಕು. ಸೊ ಕರೆಂಟ್ ಎಂಟರ್ಸ್ ಅಂದರೆ ಕರೆಂಟ್ ಟ್ರಾವೆಲ್ಸ್ ಫ್ರಮ್ ಪಾಸಿಟಿವ್ ಟು ನೆಗೆಟಿವ್. ಸೊ ಪಾಸಿಟಿವಿಂದ ಹೊರಗೆ ಹೋಗ್ತಿದೆ, ನೆಗೆಟಿವಿಂದ ಹೊರಗೆ ಬರುತ್ತೆ. ಹೆಂಗಿದೆ ಹಂಗೆ ಬರ್ರಿ, ಆಯಿತಾ. ಪಾಸಿಟಿವ್ ಕೆಳಗೆ, ನೆಗೆಟಿವ್ ಮೇಲೆ. ನೆಕ್ಸ್ಟ್ ಸಿಂಪಲ್ ಆಗಿ ಲೆಫ್ಟ್ ಸೈಡ್ ನಾರ್ತು, ಒಂದು ಸೈಡ್ ನಾರ್ತ್ ಆಯ್ತು ಅಂದರೆ ಇನ್ನೊಂದು ಸೈಡ್ ಸೌತ್. ಒಂದು ನೆನ್ಪಿಡ್ಕೊಳ್ರಿ, ಕೆಳಗೆ ಪಾಸಿಟಿವು, ಲೆಫ್ಟ್ ಸೈಡು ನಾರ್ತು. ಸೊ ಒಂದು ನಾರ್ತ್ ಆದರೆ ಇನ್ನೊಂದು ಸೌತ್, ಮುಗೀತು. ಸೊ ನಾರ್ತ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸು ನಾರ್ತ್ ಕಡೆ ಹೋಗ್ತಿರುತ್ತೆ. ಸೊ ಇಲ್ಲಿ ಯಾವ ಡೈರೆಕ್ಷನಲ್ಲಿ ಹೋಗ್ತಿದೆಯೋ ಎಲ್ಲದನ್ನು ಲೆಫ್ಟಿಗೆ ಹಾಕ್ರಿ. ಅಂದರೆ ಎಲ್ಲ ಲೆಫ್ಟ್ 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 ಲೆಫ್ಟ್, ಕೆಳಗೂ ಅಷ್ಟೇ ಎಲ್ಲ ಲೆಫ್ಟ್ 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 ಲೆಫ್ಟ್, ಮುಗೀತು.
ಸೊ ಜಾಸ್ತಿ ತಲೆ ಕೆಡಿಸ್ಕೋಬೇಕಾಗೇನಿಲ್ಲ, ಯಾಕಂದರೆ ಕೆಲವೊಂದು ಸಲ ಎಕ್ಸಾಮ್ ಲೈಕ್ ನಮ್ಮ ಹುಡುಗರದು ಪೇಪರ್ ಕರೆಕ್ಷನ್ ಮಾಡ್ಬೇಕಾರೆ ಅಥವಾ ಹೊರಗೆಲ್ಲ ಇನ್ಫ್ಯಾಕ್ಟ್ ನಾವು ಸ್ಟೂಡೆಂಟ್ಸ್ ಆಗಿದ್ದಾಗೂ ಸೇಮ್ ಇತ್ತಲ್ಲ. ಸೊ ನಾವು ಹೆಂಗೆ ಬರಿತಿದ್ವಿ ಅಥವಾ ನಮ್ಮ ಫ್ರೆಂಡ್ಸ್ ಹೆಂಗೆ ಬರಿತಿದ್ರು ಅದನ್ನು ನೋಡಿರೋದ್ರಿಂದ ಹೇಳ್ತಿರೋದು. ಡೋಂಟ್ ಲೆಟ್ ಅಸ್ ನಾಟ್ ಬಿಕಮ್ ಸೈಂಟಿಸ್ಟ್. ಸೊ ಅಲ್ಲಿ ಎಕ್ಸಾಮ್ ಹಾಲಲ್ಲಿ ಪಾಸಿಟಿವ್ ನೆಗೆಟಿವ್ ಮೇಲೆ ಹಾಕೋಣ ಬೇಡ. ಯಾಕೆ ಅಗೇನ್ ಎವ್ಯಾಲ್ಯೂಯೇಷನ್ ಬಂದವರು ಯೂಶ್ವಲಿ ಅವ್ರಿಗೆ ಅಲ್ಲಿ ಏನು ಕೊಟ್ಟಿರ್ತಾರೋ ಅದು, ಸೊ ಅಲ್ಲಿ ಅವ್ರು ಚೆಕ್ ಮಾಡ್ಕೊಂಡು ನೋಡೋಕ್ಕೆ ಟೈಮ್ ಇರೋಲ್ಲ. ಏನಿರುತ್ತೆ ಅದು ನೋಡ್ತಾರೆ, ಡೈರೆಕ್ಷನ್ ತಪ್ಪಿತ್ತು ಅಂದರೆ ತಪ್ಪಾಗ್ಬಿಡ್ತಾರೆ. ಅದಕ್ಕೆ ವಾಟ್ ಎವರ್ ಈಸ್ ಗಿವನ್ ಇನ್ ದ ಟೆಕ್ಸ್ಟ್ ಬುಕ್, ಎಸ್ಪೆಷಲಿ ಈ ಪರ್ಟಿಕ್ಯುಲರ್ ಚಾಪ್ಟರ್ಲಿ ಡಯಾಗ್ರಾಮ್ಸು, ಪ್ಲೀಸ್ ಪ್ರಾಕ್ಟೀಸ್ ದ ಸೇಮ್. ಕೆಳಗೆ ಪಾಸಿಟಿವ್, ಲೆಫ್ಟ್ ಸೈಡ್ ನಾರ್ತ್ ಪೋಲು, ಲೆಫ್ಟ್ ನಾರ್ತ್ ಅಂದರೆ ರೈಟ್ ಸೌತ್ ಆಗುತ್ತೆ. ಕೆಳಗೆ ಪಾಸಿಟಿವ್ ಆಯಿತು ಅಂದರೆ ಮೇಲೆ ನೆಗೆಟಿವ್, ಎಲ್ಲ ಒಂದೇ ಡೈರೆಕ್ಷನ್ ಇರುತ್ತೆ, ಮುಗೀತು ಅದಲ್ಲ. ನೆಕ್ಸ್ಟು ಅನದರ್ ಇಂಪಾರ್ಟೆಂಟ್ ಪಾಯಿಂಟ್ ಇಲ್ಲಿದೆ ನೋಡ್ರಿ. ಇಫ್ ದೇರ್ ಇಸ್ ಎ ಸರ್ಕ್ಯುಲರ್ ಕಾಯಿಲ್ ಹ್ಯಾವಿಂಗ್ ಎನ್ ಟರ್ನ್ಸ್, ಸೊ ಇದು ಒಂದು ಟರ್ನ್ಗೆ ಎಷ್ಟೋ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಯಿತು ಅಂದ್ಕೊಳ್ಳಿ. ನನ್ನ ಹತ್ರ ಒಂದಲ್ಲ 10 ಇದೆ. ಸೊ ಅವಾಗ ಏನಾಗುತ್ತೆ, ಇಟ್ ಬಿಕಮ್ಸ್ 10 times, ಯಾಕಂದರೆ ಪ್ರತಿ ಸರ್ಕ್ಯುಲರ್ ಲೂಪ್ ಆ್ಯಡ್ ಆಗ್ತಾ ಹೋಗುತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ಸೊ ಸಿಮಿಲರ್ಲಿ 520 ಇಟ್ ಬಿಕಮ್ಸ್ 20 times. ಸೊ ಇಫ್ ದೇರ್ ಇಸ್ ಎ ಸರ್ಕ್ಯುಲರ್ ಟರ್ನ್ಸ್ ಹ್ಯಾವಿಂಗ್ ಎನ್ ಟರ್ನ್ಸ್ ಇತ್ತು ಅಂದರೆ ದ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ಡ್ ಇಸ್ ಎನ್ ಟೈಮ್ಸ್ ಆ್ಯಸ್ ಲಾರ್ಜ್ ಆಸ್ ದಟ್ ಪ್ರೊಡ್ಯೂಸ್ ಬೈ ಸಿಂಗಲ್ ಟರ್ನ್. ಅಂದರೆ ಒಂದು ಟರ್ನಲ್ಲಿ ಎಷ್ಟು ಪ್ರೊಡ್ಯೂಸ್ ಆಗಿರುತ್ತೋ 10 turns ಇತ್ತು ಅಂದರೆ 10 times, 50 ಇತ್ತು ಅಂದರೆ 50 times, 100 turns ಇತ್ತು ಅಂದರೆ 100 times. ಸೊ ಡಿಪೆಂಡಿಂಗ್ ಆನ್ ದ ನಂಬರ್ ಆಫ್ ಸರ್ಕಲ್ಸ್, ಬಿಕಾಸ್ ಇಟ್ ಈಸ್ ಆಲ್ ಆ್ಯಡಿಂಗ್ ಅಪ್, ಸಮ್ ಆಗ್ತಿದೆ ಆಯ್ತಲ್ಲ. ನೆಕ್ಸ್ಟು ಸಾಲಿನಾಯ್ಡ್ ಥರ ಮೋಸ್ಟ್ ಇಂಪಾರ್ಟೆಂಟ್ ಬೇಕಿದ್ರೆ ಅಂದ್ಕೊಳ್ಳಿ, ಬಿಕಾಸ್ ಈ ಪರ್ಟಿಕ್ಯುಲರ್ ಥಿಂಗಿಂದ ಕೇಳೋ ಚಾನ್ಸಸ್ ಅಗೇನ್ ಜಾಸ್ತಿ ಇದೆ. ಸಾಲಿನಾಯ್ಡ್, ಸೊ ಈಗ ಎನ್ ಟರ್ನ್ಸ್ ಏನಿದೆ ಅನ್ನಲ್ಲ, ಅದೇ ಎನ್ ಟರ್ನ್ಸಿಂದ ಒಂದಕ್ಕೊಂದು ಇನ್ಸುಲೇಟೆಡ್ ಕಾಪರ್ ವೈರ್ ಅಥವಾ ಇನ್ಸುಲೇಟೆಡ್ ವೈರ್ನ ರೌಂಡ್ ಮಾಡಿ ಸಾಲಿನಾಯ್ಡ್ ಮಾಡ್ತಾರೆ. ಸೊ ದೇ ಕ್ಯಾನ್ ಆಸ್ಕ್ ವಾಟ್ ಈಸ್ ಸಾಲಿನಾಯ್ಡ್ ಡೆಫಿನಿಷನ್. ಸೊ ಅದೇ ಇನ್ಸುಲೇಟೆಡ್ ಕಾಪರ್ ವೈರ್ ಹ್ಯಾವಿಂಗ್ ಎನ್ ನಂಬರ್ ಆಫ್ ಟರ್ನ್ಸ್ wrapped in a closed form in a cylindrical form is solenoid. ಸೊ ಸಾಲಿನಾಯ್ಡಲ್ಲಿ ಅಗೇನ್ ಇಲ್ಲೂ ಅಷ್ಟೇ, ಲೆಟ್ಸ್ ನಾಟ್ ಬಿಕಮ್ ಸೈಂಟಿಸ್ಟ್ ಎಕ್ಸಾಮ್ ಹಾಲಲ್ಲಿ. ಪಾಸಿಟಿವ್ ಲೆಫ್ಟ್ ಸೈಡು, ಸೊ ಪಾಸಿಟಿವ್ ಲೆಫ್ಟ್ ಸೈಡು, ಬಟ್ ಇಲ್ಲಿ ರಿವರ್ಸ್ ಆಗುತ್ತೆ, ಅದಕ್ಕೆ ಹೇಳಿದ್ದು. ಸೊ ಡಯಾಗ್ರಾಮ್ ಏನಿದೆ ಅದೇ ರೀತಿ ಬರೀರಿ, ಯಾಕಂದರೆ ಇಲ್ಲಿ ಅಗೇನ್ ಇಲ್ಲಿ ನೋಡಬೇಕಾದ್ರೆ ನೋಡೋ ಶೇಪು ಒಂದು ಸರ್ಕ್ಯುಲರ್ ಲೂಪ್ ಇದೆ. ಆ ಸರ್ಕ್ಯುಲರ್ ಲೂಪಲ್ಲಿ ಕರೆಂಟ್ ಹೆಂಗೆ ಹೋಗ್ತಿದೆ, ಒಂದು ನಾರ್ತ್ ಆ್ಯಕ್ಟ್ ಆಗ್ತಿರುತ್ತೆ, ಇನ್ನೊಂದು ಸೌತ್ ಆ್ಯಕ್ಟ್ ಆಗ್ತಿರುತ್ತೆ. ಸೊ ಅಷ್ಟೆಲ್ಲ ಡೀಪಾಗಿ ಹೋಗೋದು ಬೇಡ. ಅದಕ್ಕೆ ಹೇಳೋದು ಸಿಂಪಲ್ಲಾಗಿ ಟೆಕ್ಸ್ಟ್ ಬುಕ್ಕಲ್ಲಿ ಏನು ಡಯಾಗ್ರಾಮ್ ಇದೆ, ಪಾಸಿಟಿವ್ ನೆಗೆಟಿವ್ ಯಾವ ಕಡೆ ಇದೆ, ನಾರ್ತ್ ಪೋಲ್ ಸೌತ್ ಪೋಲ್ ಯಾವ ಕಡೆ ಇದೆ ಹಾಗೆ ಬರೀರಿ. ಸೊ ಪಾಸಿಟಿವ್ ಲೆಫ್ಟ್ ಸೈಡ್ ಇದೆ, ಇಲ್ಲಿ ನಾರ್ತ್ ರೈಟ್ ಸೈಡ್ ಇದೆ, ಬಿಕಾಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಈಸ್ ಕಮಿಂಗ್ ಔಟ್. ಸೊ ಹೊರಗೆ ಬರ್ತಿದೆ, ಒಂದು ಸೈಡಿಂದ ಹೊರಗೆ ಬಂತಂದ್ರೆ ಇನ್ನೊಂದು ಸೈಡ್ ಒಳಗೆ ಹೋಗಬೇಕು. ಸೊ ಸೌತ್ ಪೋಲಲ್ಲಿ ಒಳಗೆ ಹೋಗ್ತಿದೆ. ಸೊ ಇನ್ಸೈಡ್ ದ ಸಾಲಿನಾಯ್ಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ವಿಲ್ ಬಿ ಯೂನಿಫಾರ್ಮ್, ಕಾನ್ಸೆಂಟ್ರಿಕ್ ಅನ್ನೋದಕ್ಕಿಂತ ದೇ ಆರ್ ಡೆನ್ಸ್ಲಿ, ಅಂದರೆ ತುಂಬ ಡೆನ್ಸ್ ಆಗಿರುತ್ತೆ. ಇಟ್ ಈಸ್ ಯೂನಿಫಾರ್ಮ್ ಅಂದರೆ ನೀವು ಯಾವುದೇ ಪಾಯಿಂಟ್ ಇನ್ಸೈಡ್ ದ ಸಾಲಿನಾಯ್ಡ್, ಸೊ ಇಫ್ ಯು ಟೇಕ್ ಎನಿ ಪಾಯಿಂಟ್ ಇನ್ಸೈಡ್ ದ ಸಾಲಿನಾಯ್ಡ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ರಿಮೈನ್ಸ್ ದ ಸೇಮ್ ಬಿಕಾಸ್ ಇಟ್ ಈಸ್ ಯೂನಿಫಾರ್ಮ್. ನೆಕ್ಸ್ಟು ಇಟ್ ಈಸ್ ಸ್ಟ್ರೈಟ್ ಲೈನ್ಸ್, ಒಳಗೆ ಸ್ಟ್ರೈಟ್ ಲೈನ್ಸ್ ಆಗಿರುತ್ತೆ, ಹೊರಗೆ ಸರ್ಕ್ಯುಲರ್ ಲೂಪ್ ಆಗಿರುತ್ತೆ. ಸೊ ಇಟ್ ಸೇಮ್. ನೆಕ್ಸ್ಟ್ ಇನ್ ಏನು ಬಾರ್ ಮ್ಯಾಗ್ನೆಟಿಕ್ ಏನೇನು ಬರೀತಿರೋ ದ ಪ್ರಾಪರ್ಟೀಸ್ ಆರ್ ದ ಸೇಮ್. ನೆಕ್ಸ್ಟು ಇನ್ನೊಂದು ಯಾವುದು, ನಿಮಗೆ ಒಂದು ಏನು ಐರನ್ ತೊಗೊತೀವಿ, ಸೊ ಸಾಫ್ಟ್ ಐರನ್ ತೊಗೊತೀವಿ, ಅದನ್ನು ಇಫ್ ಯು ಪ್ಲೇಸ್ ಇನ್ಸೈಡ್ ದ ಸಾಲಿನಾಯ್ಡ್ ಏನಾಗುತ್ತೆ, ಇಟ್ ಬಿಕಮ್ಸ್ ನಿಮಗೆ ಅದು ಮ್ಯಾಗ್ನೆಟಾಗಿ ಆ್ಯಕ್ಟ್ ಆಗಿ ಸ್ಟಾರ್ಟ್ ಆಗುತ್ತೆ. ಬಿಕಾಸ್ ಏನು ಮಾಡಬೇಕು, ಟೇಕ್ ಎ ಸಾಫ್ಟ್ ಐರನ್ ಆ್ಯಂಡ್ ಪ್ಲೇಸ್ ಇಟ್ ಇನ್ಸೈಡ್ ದ ಸಾಲಿನಾಯ್ಡ್. ಸೊ ಒಂದು ಸಾಫ್ಟ್ ಐರನ್ ತೊಗೊತೀನಿ, ಅದನ್ನು ಸಾಲಿನಾಯ್ಡ್ ಒಳಗೆ ಪ್ಲೇಸ್ ಮಾಡ್ತೀನಿ. ಬಿಕಾಸ್ ಇಟ್ ಹ್ಯಾಸ್ ಹ್ಯಾವಿಂಗ್ ದ ಮ್ಯಾಗ್ನೆಟಿಕ್ ಫೀಲ್ಡ್, ದ ಸಾಫ್ಟ್ ಐರನ್ ಆಲ್ಸೋ ಆ್ಯಕ್ಟ್ಸ್, ಅಂದರೆ ಆ ಪ್ರಾಪರ್ಟೀಸ್ ಅದಕ್ಕೂ ಬರುತ್ತೆ. ಸೊ ಈಗ ನೀವು ಹೆಂಗೆ, ಫಾರ್ ಎಕ್ಸಾಂಪಲ್ ನೀವು ಓದೋ ಫ್ರೆಂಡ್ಸ್ ಎಲ್ಲ ಇರ್ತಾರೆ. ಸೊ ಓದೋ ಫ್ರೆಂಡ್ಸ್ ಜೊತೆ ನೀವು 1-2 ತಾಸು ಕೊಡ್ತೀರಾ ಅಂದ್ಕೊಳ್ರಿ. ಸೊ ಇಫ್ ಯು ಸಿಟ್ ಫಾರ್ 2 hours, ಸೊ ನೀವು ಏನಾಗೋದು ಆಟೋಮೆಟಿಕಲಿ ಎಲ್ಲರೂ ಓದೋದು ನೋಡಿ ನೀವು ಓದೋಕ್ಕೆ ಸ್ಟಾರ್ಟ್ ಮಾಡ್ತೀರ, ಬಿಕಾಸ್ ಯು ಡೋಂಟ್ ಹ್ಯಾವ್ ಎನಿ ಅದರ್ ಆಪ್ಷನ್. ಸೊ ಸಿಮಿಲರ್ಲಿ ಆ ಒಂದು ಪ್ರಾಪರ್ಟೀಸ್ ನಿಮಗೂ ಬರುತ್ತೆ. ಸೊ ದಟ್ ಈಸ್ ವಾಟ್ ಈಸ್ ರಿಕ್ವೈರ್ಡ್ ನಾವು. ಸೊ ಇದನ್ನು ಒಂದು ಸಾಫ್ಟ್ ಐರನ್ನ ನಾನು ಸಾಲಿನಾಯ್ಡ್ ಒಳಗಿಟ್ಟಾಗ ಇಟ್ ಗೇನ್ಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್, ಅಂದರೆ ದ ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್. ಸೊ ಆ ಸಾಫ್ಟ್ ಐರನ್ ಹೊರಗೆ ತೆಗಿತೀನಿ, ಇಟ್ ಸ್ಟಾರ್ಟ್ಸ್ ಆ್ಯಕ್ಟಿಂಗ್ ಆಸ್ ಅ ಮ್ಯಾಗ್ನೆಟ್ ಇಂಡ್ಯೂಸ್ಡ್. ಸೊ ಅಲ್ಲಿ ಇಂಡ್ಯೂಸ್ ಆಗಿರುತ್ತೆ ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್. ಸೊ ಇಟ್ ಈಸ್ ನಾಟ್ ಎ ಪರ್ಮನೆಂಟ್ ಮ್ಯಾಗ್ನೆಟ್ ಅಗೇನ್.
ಅದು ಪರ್ಮನೆಂಟ್ ಮ್ಯಾಗ್ನೆಟ್ ಅಲ್ಲ ಅದು. ಸೊ ಅದು ಓವರ್ ಎ ಪೀರಿಯಡ್ ಆಫ್ ಟೈಮ್ ಅದ್ರ ಸ್ಟ್ರೆಂತ್ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಸಿಮಿಲರ್ಲಿ ನೀವು ಅಲ್ಲಿ ಕೂತಿರೋ ಅಷ್ಟು ಟೈಮು ಅಲ್ಲಿ ಕೂಡೋ ಅಷ್ಟು ಟೈಮ್ ನಿಮ್ಮದು ಓದ್ತೀರ, ಬಟ್ ಅದೇ ಒಂದ್ಸಲ ಹೊರಗೆ ಬಂದ್ರಿ ನಿಮ್ಮದು ಫೀಲಿಂಗ್ ಏನಾಗುತ್ತೆ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ದಟ್ ಶುಡ್ ನಾಟ್ ಹ್ಯಾಪನ್. ಸೊ ಪ್ಲೀಸ್ ಬಿ ವಿತ್ ಸಮ್ ಒನ್ ಹೂ ಸ್ಟೂಡಿಯಸ್ ಅಥವಾ ಅಟ್ ದಿಸ್ ಪರ್ಟಿಕ್ಯುಲರ್ ಪಾಯಿಂಟ್, ಎಸ್ಪೆಷಲಿ ಎಕ್ಸಾಮ್ ಟೈಮಲ್ಲಿ. ಸೊ ಅವ್ರ ಜೊತೆನೇ ಇರಬೇಕಾಗತ್ತೆ ಆಬ್ವಿಯಸ್ಲಿ, ಬಿಕಾಸ್ ದಟ್ ಈಸ್ ವಾಟ್ ಅಗೇನ್ ಇಸ್ ರಿಕ್ವೈರ್ಡ್. ನೆಕ್ಸ್ಟು ಕರೆಂಟ್ ಕ್ಯಾರಿಂಗ್ ಸಾಲಿನಾಯ್ಡ್ ಆಯ್ತಲ್ಲ. ಸೊ ಫೀಲ್ಡ್ ಸ್ಟ್ರೆಂತ್ ಹೆಂಗಿರುತ್ತೆ ಆ್ಯಂಡ್ ಅಗೇನ್ ಇದು ಓಕೆ. ಇಲ್ಲಿ ಇನ್ನೊಂದು ಮಿಸ್ ಮಾಡಿದೆ. 1 ಮಾರ್ಕ್ಸಿಗೆ ಕೇಳ್ಬೋದು ಅಥವಾ ನಿಮ್ಮ ಲಕ್ ಇತ್ತು ಅಂದರೆ 2 ಮಾರ್ಕ್ಸ್ಗೆ. ಸೊ ನೋ 2 ಫೀಲ್ಡ್ ಲೈನ್ಸ್ ಆರ್ ಫೌಂಡ್ ಟು ಇಂಟರ್ಸೆಕ್ಟ್ ಈಚ್ ಅದರ್. ವೈ? ಸೊ 2 ಫೀಲ್ಡ್ ಲೈನ್ಸು, ಯಾವುದೇ 2 ಫೀಲ್ಡ್ ಲೈನ್ಸು ಒಂದೇ ಬಾರ್ ಮ್ಯಾಗ್ನೆಟಿಂದ ಬರ್ತಿರೋದು, ದೇ ಆರ್ ನಾಟ್ ಫೌಂಡ್ ಟು ಇಂಟರ್ಸೆಕ್ಟ್ ಈಚ್ ಅದರ್. ಯಾಕೆ? ಅಥವಾ ಇನ್ನೊಂದು 2 ಬಾರ್ ಮ್ಯಾಗ್ನೆಟ್ ಅಂತ ತೊಗೊಳ್ರಿ. ಸೊ ನೋ 2 ಫೀಲ್ಡ್ ಲೈನ್ಸ್ ಆರ್ ಫೌಂಡ್ ಟು ಇಂಟರ್ಸೆಕ್ಟ್ ಈಚ್ ಅದರ್. ಯಾಕೆ? ಬಿಕಾಸ್ ಇಫ್ ದೇ ಇಂಟರ್ಸೆಕ್ಟ್, ಸೊ 2 ಇಂಟರ್ಸೆಕ್ಟ್ ಆಯಿತು ಅಂದ್ಕೊಳ್ರಿ, 2 ಫೀಲ್ಡ್ ಲೈನ್ಸು. ಸೊ 2 ಫೀಲ್ಡ್ ಲೈನ್ಸ್ ಇದೆ. ಇಫ್ ದೇ ಇಂಟರ್ಸೆಕ್ಟ್ ಅಟ್ ದ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್, ಸೊ ಈ ಪಾಯಿಂಟಲ್ಲಿ ನಾನು ಮ್ಯಾಗ್ನೆಟಿಕ್ ಕಾಂಪಸ್ ಅಥವಾ ಮ್ಯಾಗ್ನೆಟಿಕ್ ನೀಡಲ್ ಇಟ್ಟೆ ಅಂದರೆ ಇಟ್ ಶುಡ್ ಡಿಫ್ಲೆಕ್ಟ್ ಇನ್ 2 ಡೈರೆಕ್ಷನ್ಸ್. ಸೊ ಈ ಆ್ಯಕ್ಟಿವಿಟಿಯಿಂದ ಏನು ಹೇಳ್ತಿದೆ? ಸೊ ಮ್ಯಾಗ್ನೆಟಿಕ್ ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಯಾವ ಕಡೆ ಹೋಗ್ತಿರುತ್ತೋ ನೀಡಲು ಅದೇ ಕಡೆ ಡಿಫ್ಲೆಕ್ಟ್ ಆಗಬೇಕು. ಬಟ್ ಈ ಪಾಯಿಂಟಲ್ಲಿ ಇಟ್ಟಾಗ ಮ್ಯಾಗ್ನೆಟಿಕ್ ನೀಡಲ್ 2 ಕಡೆ ಡಿಫ್ಲೆಕ್ಟ್ ಆಗಬೇಕು. ಇಸ್ ಇಟ್ ಪಾಸಿಬಲ್? ನೋ. ಸೊ ದಟ್ಸ್ ದ ರೀಸನ್ ನೋ 2 ಫೀಲ್ಡ್ ಲೈನ್ಸ್ ಆರ್ ಫೌಂಡ್ ಟು ಇಂಟರ್ಸೆಕ್ಟ್ ಈಚ್ ಅದರ್. ಸೊ ಇದು ಕೇಳಿದ್ದಾರೆ. ಆ್ಯಂಡ್ ಆಗ ಇನ್ನೊಂದು ವೀಡಿಯೋಸಲ್ಲಿ ಸ್ಟೆಪ್ ವೈಸ್ ಲೈಕ್ ವಾಟ್ ಈಸ್ ದ ಸೊಲ್ಯೂಷನ್ ದಟ್ ದೇ ಮೈಟ್ ಎಕ್ಸ್ಪೆಕ್ಟ್ ಅಂತಲೂ ಹೇಳ್ತೇನೆ. ಸೊ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರಲ್ಲಿ ಫೋರ್ಸ್ ಆ್ಯಕ್ಟ್ ಆಗ್ತಿರತ್ತೆ. ಸೊ ಇದು ಒಂದು ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ AB. ಸೊ ಹಾರ್ಸ್ ಶೂ ಮ್ಯಾಗ್ನೆಟ್. ಸೊ ಈ ಹಾರ್ಸ್ ಶೂ ಮ್ಯಾಗ್ನೆಟ್ ಇಟ್ಟಾಗ, ಯಾಕಂದರೆ ಇಲ್ಲಿ ನಾರ್ತು ಇನ್ನೊಂದು ಕಡೆ ಸೌತ್ ಇರುತ್ತೆ, ಸೊ ದಟ್ಸ್ ದ ರೀಸನ್ ವಿ ಆರ್ ಯೂಸಿಂಗ್ ಹಾರ್ಸ್ ಶೂ ಮ್ಯಾಗ್ನೆಟ್. ಸೊ AB ಇಸ್ ಎ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್. ಸೊ ದ ಮೂಮೆಂಟ್ ದ ಕರೆಂಟ್ ಫ್ಲೋಸ್, ಸೊ ಕರೆಂಟ್ ಫ್ಲೋ ಆಗಿ ಸ್ಟಾರ್ಟ್ ಆಯಿತು ಅಂದರೆ AB ಆ್ಯಕ್ಟ್ಸ್ ಆ್ಯಸ್ ಎ ಮ್ಯಾಗ್ನೆಟ್. ಸೊ ಮ್ಯಾಗ್ನೆಟ್ ಥರ ಆ್ಯಕ್ಟ್ ಆಗುತ್ತೆ ಬಿಕಾಸ್ ಕರೆಂಟ್ ಈಸ್ ಫ್ಲೋಯಿಂಗ್ ಇನ್ ಇಟ್. ಸೊ ಅದ್ರ ಸುತ್ತಲೂ ನೋಡಿದ್ರೆ ಸ್ಟ್ರೈಟ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಹೆಂಗೆ ಪ್ರೊಡ್ಯೂಸ್ ಆಗುತ್ತೆ ಬಿಕಾಸ್ ಇಟ್ಸ್ ಆ್ಯಕ್ಟಿಂಗ್ ಲೈಕ್ ಎ ಮ್ಯಾಗ್ನೆಟ್. ಸೊ ಇದು ಮ್ಯಾಗ್ನೆಟ್ ಥರ ಆ್ಯಕ್ಟ್ ಆಗುತ್ತೆ. ಸೊ ದ ಮೂಮೆಂಟ್ ದ ಕರೆಂಟ್ ಫ್ಲೋಸ್ ಇಫ್ A ಆ್ಯಕ್ಟ್ಸ್ ಆ್ಯಸ್ ಸೌತ್ ಪೋಲ್, ಸೌತು ನಾರ್ತು, ಇಟ್ ಡಿಪೆಂಡ್ಸ್ ಆನ್ ದ ಡೈರೆಕ್ಷನ್ ಆಫ್ ಕರೆಂಟ್. ಸೊ ಅಸ್ಯೂಮ್ A is acting as a south pole. ಸೊ ಸೌತ್ ಪೋಲ್ ಆಗಿ ಆ್ಯಕ್ಟ್ ಆಗ್ತಿತ್ತು ಅಂದರೆ ದಿಸ್ ಇಸ್ ನಾರ್ತ್. ಸೊ ಅವಾಗೇನಾಗುತ್ತೆ? A ಸೌತ್ ಆಗಿ ಆ್ಯಕ್ಟ್ ಆಗ್ತಿದೆ, ದಿಸ್ ಇಸ್ ನಾರ್ತ್. ಸೊ ದಿಸ್ ಗೆಟ್ಸ್ ಅಟ್ರಾಕ್ಟೆಡ್ ಟುವರ್ಡ್ಸ್ ನಾರ್ತ್ ಪೋಲ್. ಸಿಮಿಲರ್ಲಿ A ಸೌತ್ ಆಯಿತು ಅಂದರೆ B ನಾರ್ತ್. ಸೊ ದಿಸ್ ಶುಡ್ ಗೆಟ್ ಅಟ್ರಾಕ್ಟೆಡ್ ಟುವರ್ಡ್ಸ್ ಸೌತ್. ಮೂಮೆಂಟ್ ಆಗುತ್ತೆ. ಅಸ್ಯೂಮ್ ಅಲ್ಲ, ಚೇಂಜ್ ದ ಡೈರೆಕ್ಷನ್ ಆಫ್ ಕರೆಂಟ್. ಸೊ ಕರೆಂಟ್ ಡೈರೆಕ್ಷನ್ ಚೇಂಜ್ ಮಾಡಿರಿ. ಸೊ ಸೌತ್ ಇರೋದು, ಸೊ ದ ಮೂಮೆಂಟ್ ಯು ಚೇಂಜ್ ದ ಡೈರೆಕ್ಷನ್ ಆಫ್ ಕರೆಂಟ್, ಸೊ ಪೊಲಾರಿಟಿನ ಏನಾಗುತ್ತೆ? ಚೇಂಜ್ ಆಗುತ್ತೆ. ಸೊ ದಿಸ್ ಬಿಕಮ್ಸ್ ನಾರ್ತ್. ಸೊ A ನಾರ್ತ್ ಆಯಿತು ಅಂದರೆ B ಬಿಕಮ್ಸ್ ಸೌತ್. ಸೊ ನಾರ್ತ್ ಲೈಕ್ ಪೋಲ್ಸ್ ರಿಪಲ್, ಅನ್ಲೈಕ್ ಪೋಲ್ಸ್ ಅಟ್ರಾಕ್ಟ್. ಸೊ ಲೈಕ್ ಪೋಲ್ಸ್ ರಿಪಲ್ ಆಗುತ್ತೆ. ಸೊ A ವಿಚ್ ವಾಸ್ ಅಟ್ರಾಕ್ಟೆಡ್ ಟುವರ್ಡ್ಸ್ ನಾರ್ತ್ ಪೋಲ್, ಸಿನ್ಸ್ ಯು ಚೇಂಜ್ ದ ಡೈರೆಕ್ಷನ್, ಕರೆಂಟ್ ಡೈರೆಕ್ಷನ್ ಚೇಂಜ್ ಮಾಡಿದ ತಕ್ಷಣ A ಬಿಕಮ್ಸ್ ನಾರ್ತ್ ಪೋಲ್ ಆ್ಯಂಡ್ ಇಟ್ ಸ್ಟಾರ್ಟ್ಸ್ ರಿಪಲಿಂಗ್. ಸೊ ನೀನು ಬೇಡ ಅಂತ ಕಳಿಸ್ಬಿಡುತ್ತೆ. ಸೊ ಸಿಮಿಲರ್ಲಿ B ವಿಚ್ ವಾಸ್ ಅಟ್ರಾಕ್ಟೆಡ್ ಟುವರ್ಡ್ಸ್ ಸೌತ್ ಪೋಲ್, ಸಿನ್ಸ್ ಇಟ್ ಬಿಕೇಮ್ ಸೌತ್, ಸೊ ಅಗೇನ್ ದಟ್ ಸ್ಟಾರ್ಟೆಡ್ ರಿಪ್ಲಿಂಗ್. ಸೊ 2 ರಿಪಲ್ ಆಯಿತು. ಸೊ ಹತ್ತಿರ ಬಂದಿದ್ದೇನಾಯಿತು? ಇಟ್ ಸ್ಟಾರ್ಟೆಡ್ ಮೂವಿಂಗ್ ಅವೇ. ಸೊ ಅಗೇನ್ ಫೋರ್ಸ್ ಆ್ಯಕ್ಟ್ ಆಗ್ತದೆ. ಸೊ ಈ ಫೋರ್ಸು ಎಲ್ಲೆಲ್ಲಿ ನೋಡ್ತೀರಾ? ಫಾರ್ ಎಕ್ಸಾಂಪಲ್ ಈಗ ಆಟೋಮೆಟಿಕ್ ಓಪನಿಂಗ್ ಆಗಿರ್ಬೋದು, ಅಥವಾ ಕ್ಲೋಸು ಅಂದರೆ ಡೋರ್ ಓಪನಿಂಗ್ ಆಗಿರ್ಬೋದು, ಅಥವಾ ಇನ್ನೊಂದೇನೋ ಓಪನಿಂಗ್ ಆಗೋದು, ಕ್ಲೋಸ್ ಆಗೋದು. ಸೊ ಯು ಆರ್ ನಾಟ್ ಡೂಯಿಂಗ್ ಮ್ಯಾನ್ಯಲಿ. ಕೆಲವೊಂದು ಕಡೆ ಮ್ಯಾಗ್ನೆಟ್ಸ್ ಯೂಸ್ ಮಾಡಿಕೊಂಡು ಓಪನ್ ಮಾಡೋದು, ಕ್ಲೋಸ್ ಮಾಡೋದು, ಅಥವಾ ಲಿಫ್ಟಿಂಗಿಗೆ, ಸೊ ಅದೆಲ್ಲ ಮ್ಯಾಗ್ನೆಟ್ಸ್ ಯೂಸ್ ಮಾಡ್ತಾರೆ. ಅಂದರೆ ಲಿಫ್ಟ್ ಮಾಡಬೇಕಾದ್ರೆ, ಆಟೋಮೆಟಿಕ್ ಬಿಡಬೇಕಾದ್ರೆ, ಡ್ರಾಪ್ ಮಾಡಬೇಕಾದ್ರೆ, ಸೊ ಅಲ್ಲಿ ಬಿಡು ಅಂತ ಹೇಳಲ್ಲ. ಸೊ ಯು ಚೇಂಜ್ ದ ಡೈರೆಕ್ಷನ್ ಆಫ್ ಕರೆಂಟ್ ಅಥವಾ ಕರೆಂಟ್ನ ಆಫ್ ಮಾಡ್ಬೋದು. ಸೊ ಸಿಮಿಲರ್ ಇನ್ ಸಚ್ ಕೇಸಸ್ ಫೋರ್ಸ್ ಆ್ಯಕ್ಟ್ ಆಗ್ತದೆ ಆನ್ ಎ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್. ಸೊ ಸಿಮಿಲರ್ಲಿ ಒನ್ ಈಸ್ either changing the direction of current or you can also change the poles. ಸೊ ಇಲ್ಲಿ ನಾರ್ತ್ ಇರೋದು, ಸೊ ಕರೆಂಟ್ ಡೈರೆಕ್ಷನ್ ಚೇಂಜ್ ಮಾಡ್ತಿರಾನೆ. ಫಾರ್ ಎಕ್ಸಾಂಪಲ್ ಇದು ನಾರ್ತು ಸೌತ್ ಅಂತಲೇ ತೊಗೊಳ್ರಿ. ಈ ಮ್ಯಾಗ್ನೆಟ್ ಏನಿದೆ, ಈ ಮ್ಯಾಗ್ನೆಟ್ನೇ ಚೇಂಜ್ ಮಾಡ್ತೀನಿ. ಸೊ ಇದು ನಾರ್ತ್ ಇರೋದು, ಅಸ್ಯೂಮ್ ದಟ್ ದಿಸ್ ಬಿಕಮ್ಸ್ ಸೌತ್, ದಿಸ್ ಬಿಕಮ್ಸ್ ನಾರ್ತ್. ಸೊ ಅವಾಗೇನಾಗುತ್ತೆ? A gets attracted, even B gets attracted, because unlike poles.
either you can change the direction of current or you can change the polarity of, ಅಂದರೆ ಮ್ಯಾಗ್ನೆಟ್ನೇ ರಿವರ್ಸ್ ಮಾಡ್ಬೋದು. ಮ್ಯಾಗ್ನೆಟ್ದು ಪೊಲಾರಿಟಿ ಅಷ್ಟು ಈಸಿಯಾಗಿ ಚೇಂಜ್ ಮಾಡೋಕ್ಕಾಗಲ್ಲ. ನೆಕ್ಸ್ಟು, ಓಕೆ, ಟು ಚೆಕ್ ವಾಟ್ ಈಸ್ ದ ಡೈರೆಕ್ಷನ್, ವಾಟ್ ಈಸ್ ದ ಫೋರ್ಸ್, ಇನ್ ವಿಚ್ ಡೈರೆಕ್ಷನ್ ದ ಫೋರ್ಸ್ ಈಸ್ ಆ್ಯಕ್ಟಿಂಗ್. ಸೊ ಯೂಸ್ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್. ಅಗೇನ್ ಫಾರ್ ಗಾಡ್ ಸೇಕ್, ಲೆಫ್ಟ್ ಅಂದರೆ ಲೆಫ್ಟ್, ಇಟ್ಸ್ ನಾಟ್ ರೈಟ್. ಓಕೆ, ಇಲ್ಲಿ ನೀವು ಎಕ್ಸಾಮ್ ರೈಟ್ ಹ್ಯಾಂಡಲ್ಲಿ ಬರಿತಿದ್ದೀರಾ ಅಂದರೆ ಇಟ್ಸ್ ಈವನ್ ಈಸಿ ಬಿಕಾಸ್ ನಿಮ್ಮದು ರೈಟ್ ಹ್ಯಾಂಡ್ ಬರಿತಿರುತ್ತೆ. ಸೊ ಲೆಫ್ಟ್ ಹ್ಯಾಂಡ್ ಯು ಕ್ಯಾನ್ ಚೆಕ್ ಇನ್ ವಾಟ್ ಡೈರೆಕ್ಷನ್, ಅಥವಾ ಯಾವುದು ಲೈಕ್ ಥಂಬ್ ಏನು, ಫೋರ್ ಫಿಂಗರ್ ಏನು, ಮಿಡಲ್ ಫಿಂಗರ್ ಏನು. ಸೊ ಯು ಕ್ಯಾನ್ ಈಸಿಲಿ ಚೆಕ್ ಬಿಕಾಸ್ ಸಿನ್ಸ್ ಯು ವಿಲ್ ಬಿ ರೈಟಿಂಗ್ ಇನ್ ದ ರೈಟ್ ಹ್ಯಾಂಡ್. ಸೊ ಥಂಬ್, ಸೊ ದಿಸ್ ಈಸ್ ಮೋಷನ್. ಫೋರ್ ಫಿಂಗರ್ ಫೀಲ್ಡು, ಮಿಡಲ್ ಫಿಂಗರ್ ಕರೆಂಟು. ಸೊ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಕೇಳಿದ್ರು ಅಂದರೆ ಇಷ್ಟು ಬರೀಬೇಕು. ಸೊ ಸ್ಟ್ರೆಚ್ ಫೋರ್ ಫಿಂಗರ್ಸ್ ಆ್ಯಂಡ್ ಮಿಡಲ್ ಫಿಂಗರ್, ದೇ ಆರ್ ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್. ಸೊ ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್. ಇಫ್ ದ ಫಸ್ಟ್ ಫಿಂಗರ್ ಪಾಯಿಂಟ್ಸ್ ಇನ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಫಸ್ಟ್ ಫಿಂಗರ್ ಮ್ಯಾಗ್ನೆಟಿಕ್ ಫೀಲ್ಡ್, ಇದು ಫಸ್ಟ್ ಫಿಂಗರು. ನೆಕ್ಸ್ಟ್, ಆ್ಯಂಡ್ ದ ಸೆಕೆಂಡ್ ಫಿಂಗರ್ ಇನ್ ದ ಡೈರೆಕ್ಷನ್ ಆಫ್ ಕರೆಂಟ್. ಸೊ ಸೆಕೆಂಡ್ ಫಿಂಗರ್ ಅಂದರೆ ಮಿಡಲ್ ಫಿಂಗರ್. then the thumb will point in the direction of motion or force. So this is what you want to find. So motion ಯಾವ ಕಡೆ ಇದೆ, what is the force acting. So force acting ನಿಮಗೆ thumb ಬೇಕು ಅಂದರೆ ಇದೆರಡು ಬೇಕು. So the moment you know what is the direction of field, what is the direction of current. So ಇದೆರಡು ಗೊತ್ತಿದ್ದಾಗೆ you can find what is the motion ಅಥವಾ what is the force. So simple. Again, you don't have Fleming's right hand rule illa. You only have to focus on this. Easy. Don't get distracted ಅಥವಾ ಏನು ಕನ್ಫ್ಯೂಷನ್ ಇಲ್ಲ. ಬಿಕಾಸ್ ರೈಟ್ ಹ್ಯಾಂಡ್ ರೂಲ್ ಇದ್ದಾಗ ಇಟ್ ವಾಸ್ ಇವನ್ ಮೋರ್ ಕನ್ಫ್ಯೂಸಿಂಗ್. ಯಾವ್ದು ಯೂಸ್ ಮಾಡಬೇಕು, ಲೆಫ್ಟೋ ರೈಟೋ ಅಂತ. ನಾವು ನಿಮಗೆ ರೈಟ್ ಹ್ಯಾಂಡೇ ಇಲ್ಲ, ಸೊ ಇಟ್ಸ್ ಓನ್ಲಿ ಲೆಫ್ಟ್. ಫೀಲ್ಡ್, ಕರೆಂಟ್, ಸೊ ಇದೆರಡು ಗೊತ್ತಿದ್ದಾಗ ಓನ್ಲಿ ದೆನ್ ಯು ಕ್ಯಾನ್ ಫೈಂಡ್ ವಾಟ್ ಈಸ್ ದ ಡೈರೆಕ್ಷನ್ ಆಫ್ ಮೋಷನ್ ಆರ್ ವಾಟ್ ಇನ್ ವಿಚ್ ಡೈರೆಕ್ಷನ್ ದ ಫೋರ್ಸ್ ಇಸ್ ಆ್ಯಕ್ಟಿಂಗ್. ಸೊ ಇಲ್ಲಿ ಅಗೇನ್ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್, ಪರ್ಪೆಂಡಿಕ್ಯುಲರ್, ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್. ಸೊ ಹಿಂದೆ ನೋಡಿದಾಗ ದ ಫೋರ್ಸ್ ಆ್ಯಕ್ಟಿಂಗ್ ವಿಲ್ ಬಿ ಮ್ಯಾಕ್ಸಿಮಮ್ ಯಾವಾಗತ್ತೆ ಅಂದರೆ ವೆನ್ ದ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಆ್ಯಂಡ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಆರ್ ಪರ್ಪೆಂಡಿಕ್ಯುಲರ್. ಸೊ ಪರ್ಪೆಂಡಿಕ್ಯುಲರ್ ಇದ್ದಾಗ ಫೋರ್ಸ್ ಏನಿರುತ್ತೆ, ಫೋರ್ಸ್ ಆ್ಯಕ್ಟಿಂಗ್ ಆನ್ ದ ಕಂಡಕ್ಟರ್ ವಿಲ್ ಬಿ ಮ್ಯಾಕ್ಸಿಮಮ್. ಒಂದು ಮಾರ್ಕ್ಸ್ ಕೇಳ್ಬೋದು. ಸೊ ವೆನ್ ಇಸ್ ದ ಫೋರ್ಸ್ ಮ್ಯಾಕ್ಸಿಮಮ್, ವೆನ್ ದ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಆ್ಯಂಡ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಆರ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್. ಓಕೆ, ದಿ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಫಿಕ್ಸ್ ಅನ್ಕೊಳ್ರಿ. ಈ ಟಾಪಿಕಿಂದ ಏನಿದೆ, 1 ಮಾರ್ಕ್ಸು ಅಥವಾ 2 ಮಾರ್ಕ್ಸು ಅಥವಾ 3 ಮಾರ್ಕ್ಸ್ ಕೇಳ್ತಾರೆ, ಕೇಳಲೇಬೇಕು ಹಂಗೆ ಅನ್ಕೊಳ್ರಿ. ಯಾಕಂದರೆ ಬೇರೆ ಕಾನ್ಸೆಪ್ಟ್ಸು ಎಲ್ಲ ಟಾಪಿಕ್ಸ್ ಇದ್ದಾಗೆ ಇದರಿಂದ ಕೇಳ್ತಿದ್ರು. ಈಗ ಎಷ್ಟೋ ರೆಡ್ಯೂಸ್ ಮಾಡಿದ್ದಾರೆ ಅಂದರೆ ದ ಟಾಪಿಕ್ ವಿಚ್ ಯು ಕೆನಾಟ್ ನೆಗ್ಲೆಕ್ಟ್ ಆ್ಯಂಡ್ ವಿಚ್ ಯು ಶುಡ್ ನಾಟ್ ನೆಗ್ಲೆಕ್ಟ್. 2 ಪೇಜ್ ಇದೆ, 2 ಪೇಜ್ ಅಲ್ಲ, ಇನ್ನು ಡಯಾಗ್ರಾಮ್ ಅದು ಇದು ತೆಗೆದ್ರೆ 1 ಪೇಜಲ್ಲೇ ಮುಗಿಯುತ್ತೆ. ವೆರಿ ಇಂಪಾರ್ಟೆಂಟ್ ನೋಡ್ಕೊಡ್ರಿ. ಡೊಮೆಸ್ಟಿಕ್ ಎಲೆಕ್ಟ್ರಿಕ್ ಸರ್ಕ್ಯೂಟ್. ಸೊ ಏನಪ್ಪ, ರೆಡ್ ಇನ್ಸುಲೇಷನ್. ಸೊ ಅದಕ್ಕೆ ಇಲ್ಲಿ ಮ್ಯಾಚಿಂಗ್ ಆಗಲಿ ಅಂತಲೇ ಕೊಟ್ಟಿದ್ದೀನಿ. ಸೊ ರೆಡ್ ಇನ್ಸುಲೇಷನ್ನು. ಸೊ ಇಲ್ಲಿ ರೆಡ್ ಇನ್ಸುಲೇಷನ್ ಏನಿದೆ, ಲೈವ್ ವೈರ್ ಇದೆ ಅಂದರೆ ಪಾಸಿಟಿವ್. ಸಿಮಿಲರ್ಲಿ ಬ್ಲ್ಯಾಕ್ ಇನ್ಸುಲೇಷನ್ ಇಲ್ಲಿ ನ್ಯೂಟ್ರಲ್ ವೈರ್ ಇದೆ. ಸೊ ಬ್ಲ್ಯಾಕ್ ಇನ್ಸುಲೇಷನ್ ಈಸ್ ನ್ಯೂಟ್ರಲ್ ವಿಚ್ ಈಸ್ ನೆಗೆಟಿವ್. ಗ್ರೀನ್ ಇನ್ಸುಲೇಷನ್ ಅದು 0 ಅಂತಲ್ಲ. ಸೊ ಗ್ರೀನ್ ಇನ್ಸುಲೇಷನ್ ಇದೆ, ದಿಸ್ ಇಸ್ ಅರ್ತ್ ವೈರ್. ಸೊ ಇಲ್ಲೇ ಇದೆ ಅರ್ತ್ ವೈರ್. ಓಕೆ, ಈಗ ಬ್ಲ್ಯಾಕು ಮತ್ತು ರೆಡ್ಡು ಇಂಡಿಯಾಲಿ ದ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬಿಟ್ವೀನ್ ಬ್ಲ್ಯಾಕ್ ಆ್ಯಂಡ್ ರೆಡ್ ಇದೆರಡೇ ನಿಮಗೆ ಹೊರಗಿಂದ ಬರುತ್ತೆ. ಅಂದರೆ ಫಸ್ಟ್ ಇದೆರಡು ಬ್ಲ್ಯಾಕು ವೈರ್ ಏನಿರುತ್ತೆ ಇದು ಬರುತ್ತೆ ಅಂದರೆ ಮನೆಗೆ ಬೋರ್ಡ್ ಫ್ಯೂಸು. ಸೊ ಫ್ಯೂಸು ಅಪ್ಲಿಕೇಶನ್ಸು ಅಥವಾ ವರ್ಕಿಂಗನ್ನ ನಾವು ಎಲೆಕ್ಟ್ರಿಸಿಟಿಲೂ ಹೇಳಿದ್ದೇನೆ. ಸೊ ಹೆಂಗೆ ವರ್ಕ್ ಆಗುತ್ತೆ ಫ್ಯೂಸು, ಇಟ್ ವರ್ಕ್ಸ್ ಆನ್ ಜೋಲ್ಸ್ ಲಾ ಆಫ್ ಹೀಟಿಂಗ್. ಸೊ ಹೌ ಇಸ್ ಇಟ್ ಕನೆಕ್ಟೆಡ್, ಇಟ್ ಈಸ್ ಕನೆಕ್ಟೆಡ್ ಇನ್ ಸೀರೀಸ್. ಸೊ ನೋಡ್ರಿ ಇಲ್ಲಿ ಸೀರೀಸಲ್ಲಿ ಕನೆಕ್ಟ್ ಆಗಿದೆ. ಸೊ ಏನು ಕರೆಂಟ್ ಬರುತ್ತೆ ಅದು ಫಸ್ಟ್ ಫ್ಯೂಸ್ ಬರುತ್ತೆ. ಬಿಕಾಸ್ ಜಾಸ್ತಿ ಆಯಿತು ಅಂದರೆ ಫ್ಯೂಸ್ ಕಟ್ ಆಗುತ್ತೆ. ಸೊ ದಟ್ ವಾಟ್ ಎವರ್ ದ ಡಿವೈಸಸ್ ಆರ್ ದೇರ್ ಇಟ್ ವಿಲ್ ನಾಟ್ ಬಿ ಡ್ಯಾಮೇಜ್ಡ್. ಅಗೇನ್ ದ ಯೂಸಸ್ ದ ಅಪ್ಲಿಕೇಶನ್ಸ್ ಆಫ್ ಫ್ಯೂಸ್. ನೆಕ್ಸ್ಟ್ ಮೀಟ್ರ್ ಬರುತ್ತೆ. ಓಕೆ, ಎಷ್ಟು ಕರೆಂಟ್ ಯೂಸ್ ಮಾಡ್ತಿದ್ದೀರಾ ಅಂತ. ಇಲ್ಲಿಗೆ ಬಂದಾದಮೇಲೆ ಇಟ್ ಸ್ಪ್ಲಿಟ್ಸ್. ಸೊ ಸ್ಪ್ಲಿಟ್ ಆಗೋದಕ್ಕಿಂತ ಮುಂಚೆ ಅಗೇನ್ ದ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ದ ರೆಡ್ ವೈರ್ ಆ್ಯಂಡ್ ಬ್ಲ್ಯಾಕ್ ವೈರ್ ಇನ್ ಇಂಡಿಯಾ ಇಸ್ 220 volts.
ಟು 220 ವೋಲ್ಟ್ಸ್ ಇರುತ್ತೆ. ಒಂದು ವೇಳೆ ಫ್ರೀಕ್ವೆನ್ಸಿ ಕೇಳಿದ್ರು ಅಂದರೆ ಫ್ರೀಕ್ವೆನ್ಸಿ ಆಫ್ ದಿಸ್ ಇಸ್ ಆಲ್ಟರ್ನೇಟಿಂಗ್ ಕರೆಂಟ್. ಸೊ ಆಲ್ಟರ್ನೇಟಿಂಗ್ ಕರೆಂಟ್ ಆ್ಯಕ್ಚುಲಿ ನಿಮಗೆ ರಿಡ್ಯೂಸ್ ಮಾಡಿದ್ದಾರೆ, ಬಟ್ ಸ್ಟಿಲ್ ಏನೋ ಕೇಳಿದ್ರು ಅಂದರೆ ಫ್ರೀಕ್ವೆನ್ಸಿ ಆಫ್ ಆಲ್ಟರ್ನೇಟಿಂಗ್ ಕರೆಂಟ್ ಇಸ್ 50 ಹರ್ಟ್ಸ್ ಇನ್ ಇಂಡಿಯಾ. ಇಲ್ಲ ಅದು ಆ್ಯಕ್ಚುಲಿ ಸಿಲೆಬಸ್ಗೆ ಇಲ್ಲ, ಬಟ್ ಹೇಳ್ತಾರದು. ಓಕೆ, ಸೊ ಪೊಟೆನ್ಷಿಯಲ್ ಡಿಫರೆನ್ಸ್ ಇಸ್ 220 ವೋಲ್ಟ್. ದ ಮೂಮೆಂಟ್ ಇಟ್ ಕಮ್ಸ್ ಟು ದ ಡಿಸ್ಟ್ರಿಬ್ಯೂಷನ್ ಬಾಕ್ಸ್, ಇಲ್ಲಿ ಬಾಕ್ಸಿಗೆ ಇದಕ್ಕೆ ಬಂದಾದ್ಮೇಲೆ ಏನಾಗುತ್ತೆ, ಕರೆಂಟ್ ಸ್ಪ್ಲಿಟ್ ಆಗುತ್ತೆ. ಸೊ ದೇರ್ ವಿಲ್ ಬಿ 2, ನಿಮಗಿರೋದು 2. ಸೊ ಆ್ಯಕ್ಚುಲಿ ಇರೋದು 2. ಸೊ ಒನ್ ಈಸ್ ಸ್ಮಾಲ್ ಕರೆಂಟ್. ಸೊ ಸ್ಮಾಲ್ ಕರೆಂಟ್ ಫಾರ್ ಎಕ್ಸಾಂಪಲ್ 5 ಆಂಪಿಯರ್. ಸೊ ಇನ್ನೊಂದು 15 ಆಂಪಿಯರ್ ಫಾರ್ ಎಕ್ಸಾಂಪಲ್ ಅಲ್ಲ, ಅಗೇನ್ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿರೋದು ಎಷ್ಟು, ಒಂದು 5 ಆಂಪಿಯರ್, ಇನ್ನೊಂದು 15 ಆಂಪಿಯರ್. ಸೊ 5 ಆಂಪಿಯರ್ ಅಂದರೆ ಆಬ್ವಿಯಸ್ಲಿ ಇಟ್ಸ್ ಸ್ಮಾಲ್. ಸೊ ವಾಟ್ ಎವರ್ ರಿಕ್ವೈರ್ಸ್ ಸ್ಮಾಲ್ ಅಮೌಂಟ್ ಆಫ್ ಕರೆಂಟ್, ಫಾರ್ ಎಕ್ಸಾಂಪಲ್ ಈಗ ಬಲ್ಪ್ ಆಗಿರ್ಬೋದು, LED ಆಗಿರ್ಬೋದು, ಅಥವಾ ಮೊಬೈಲ್ ಚಾರ್ಜಿಂಗು, ಸೊ ದೇ ಡು ನಾಟ್ ರಿಕ್ವೈರ್ ಮೋರ್. ಸೊ ಅದಕ್ಕೆಲ್ಲ 5 ಆಂಪಿಯರ್ ಯೂಸ್ ಮಾಡ್ತೀವಿ. 15 ಆಂಪಿಯರ್, ಸೊ ಈಗ ದೇರ್ ಆರ್ ಸಮ್ ಲಾರ್ಜರ್ ಡಿವೈಸಸ್, ಫಾರ್ ಎಕ್ಸಾಂಪಲ್ ವಾಷಿಂಗ್ ಮಿಷಿನ್ ಆಗಿರ್ಬೋದು, ಅಥವಾ ಹೀಟರ್ ಆಗಿರ್ಬೋದು, ಗೀಸರ್ ಆಗಿರ್ಬೋದು. ಹೀಟರು ಗೀಸರು ಎರಡು ಒಂದೇ ಅಂತೀರ, ಓಕೆ, ಅಥವಾ ರೆಫ್ರಿಜರೇಟರ್ ಆಗಿರ್ಬೋದು. ಸೊ ನೀವು ಅಲ್ಲೆಲ್ಲ ನೋಡಿದ್ರಿ ಅಂದರೆ ಸಾಕೆಟ್, ಎಲೆಕ್ಟ್ರಿಕ್ ಸಾಕೆಟ್ ಏನಿರುತ್ತೆ, ಇಟ್ ವಿಲ್ ಬಿ ಬಿಗ್. ಸೊ ಇಟ್ಸ್ ಅನ್ ಇಂಡಿಕೇಶನ್ ದಟ್ ಯು ಕೆನಾಟ್ ಕನೆಕ್ಟ್ ಸ್ಮಾಲರ್ ಡಿವೈಸ್. ಅಂದರೆ ನೀವು ಅಲ್ಲಿ ಮೊಬೈಲ್ ಚಾರ್ಜಿಂಗ್ ಹಾಕೋಕ್ಕಾಗಲ್ಲ, ಬಿಕಾಸ್ ಕರೆಂಟ್ ಜಾಸ್ತಿ ಬರ್ತಿರತ್ತೆ. ಹಾಕಿದ್ರೆ ಮೊಬೈಲ್ ಹೋಯ್ತು. ಸೊ ಅದಕ್ಕೆ ಬಿ ಕೇರ್ಫುಲ್. 15 ಆಂಪಿಯರ್ is only for larger devices which requires more current. So smaller devices 5 ಆಂಪಿಯರ್. ಸೊ 5 ಆಂಪಿಯರ್ ಒಂದು, 15 ಆಂಪಿಯರ್ ಒಂದು. ಅರ್ಥ ಆಯ್ತಲ್ಲ? ಸೊ ಅಗೇನ್ ಗ್ರೀನ್ ವೈರ್ ಯಾಕೆ, ಸಿ ವೇರೆವರ್ ಎಲ್ಲೆಲ್ಲಿ ಸಾಕೆಟ್ಸ್ ಇದೆ ಅಲ್ಲೆಲ್ಲ ಗ್ರೀನ್ ವೈರ್ ಕನೆಕ್ಟ್ ಮಾಡ್ತಾರೆ. ಆ್ಯಂಡ್ ಯಾವ ಟೈಪ್ ಆಫ್ ಸಾಕೆಟ್ಸ್, ಎಸ್ಪೆಷಲಿ ವಿಚ್ ಹ್ಯಾಸ್ ಮೆಟಾಲಿಕ್ ಬಾಡಿ. ಸೊ ಮೆಟಾಲಿಕ್ ಬಾಡಿ ಇರೋ ಎಲ್ಲ ಆಬ್ಜೆಕ್ಟ್ಸು ನಿಮಗೆ 3 ಪಿನ್ ಪ್ಲಗ್ಸ್ ಇರುತ್ತೆ. ಸೊ 3 ಪಿನ್, ದ ಥರ್ಡ್ ಪಿನ್ ದೊಡ್ಡದೇನಿದೆ, ಸೊ ದಟ್ ವಿಲ್ ಬಿ ಕನೆಕ್ಟೆಡ್ ಟು ದ ಅರ್ತ್ ವೈರ್. ಸೊ ಯಾಕೆ, ಟು ಪ್ರಿವೆಂಟ್ ಫ್ರಮ್ ಶಾಕ್ಸ್, ಎಲೆಕ್ಟ್ರಿಕ್ ಶಾಕಿಂದ ಪ್ರಿವೆಂಟ್ ಮಾಡೋದಕ್ಕೆ. ಸೊ ವಿಲ್ ಬಿ ಕನೆಕ್ಟಿಂಗ್ ದಟ್ ಟು ಗ್ರೀನ್ ವೈರ್. ಸೊ ಅದು ಎಲ್ಲಿಗೆ ಹೋಗುತ್ತೆ, ಸೀದಾ ಅರ್ತ್ಗೆ ಹೋಗುತ್ತೆ, ಅರ್ಥಿಂಗ್. ಸೊ ಅದೇ ಅರ್ಥಿಂಗ್ ಸೀದಾ ಕೆಳಗೆ ಹೋಗುತ್ತೆ. ಅಲ್ಲೆಲ್ಲ ಲೈಕ್ ಯೂಶಲಿ ಸಾಲ್ಟ್ಸ್ ಹಾಕ್ತಾರೆ, ಬಿಕಾಸ್ ಕರೆಂಟ್ ಈಸಿಯಾಗಿ ಫ್ಲೋ ಆಗಲಿ. ಪೊಟೆನ್ಷಿಯಲ್ ಡಿಫ್ರೆನ್ಸ್ ಏನಿರುತ್ತೆ ತುಂಬ ಕಮ್ಮಿ ಇರುತ್ತೆ, ಆ್ಯಂಡ್ ರೆಸಿಸ್ಟೆನ್ಸು ಕಮ್ಮಿ ಇರುತ್ತೆ. ಇಟ್ ಶುಡ್ ಬಿ ವಾಟ್ರಿಂಗ್. ಸೊ ಅಲ್ಲಿ ನೀರು ಹಾಕ್ತಾ ಇರಬೇಕು, ಬಿಕಾಸ್ ಇಟ್ ಶುಡ್ ನಾಟ್ ಬಿಕಮ್ ಹಾರ್ಡ್. ಅಗೇನ್ ಸೊ ರೆಸಿಸ್ಟೆನ್ಸ್ ಕಮ್ಮಿ ಇರಬೇಕು, ದ ಕರೆಂಟ್ ಶುಡ್ ಬಿ ಏಬಲ್ ಟು ಫ್ಲೋ ಈಸಿಲಿ. ಸೊ ಯಾಕೆ ಅರ್ಥಿಂಗ್ ಅಂದರೆ ಗ್ರೀನ್ ವೈರ್ಗೆ ಯಾಕೆ ಯೂಸ್ ಮಾಡ್ತೀವಿ, ಟು ಪ್ರಿವೆಂಟ್ ಫ್ರಮ್ ಎಲೆಕ್ಟ್ರಿಕಲ್ ಶಾಕ್ಸ್ ಫ್ರಮ್ ಮೆಟಾಲಿಕ್ ಆಬ್ಜೆಕ್ಟ್ಸ್. ಅಗೇನ್ ಮೆಟಾಲಿಕ್ ಆಬ್ಜೆಕ್ಟ್ಸ್ ಅನ್ನೋದು ಮೆನ್ಷನ್ ಮಾಡಿರಿ. ಸೊ ಆಯ್ತಲ್ಲ? ಸೊ ನೆಕ್ಸ್ಟು ಇದಿಷ್ಟು ಕರೆಂಟು, ಟೈಪ್ ಆಫ್ ಕರೆಂಟು, 5 ಆಂಪಿಯರು, 15 ಆಂಪಿಯರು, ಯಾವ್ಯಾವ ಕಲರು. ನೆಕ್ಸ್ಟು ವೆರಿ ಇಂಪಾರ್ಟೆಂಟ್, ಅಗೇನ್ ಓವರ್ಲೋಡಿಂಗ್, ಶಾರ್ಟ್ ಸರ್ಕ್ಯೂಟ್. ಸೊ ಓವರ್ಲೋಡಿಂಗ್ ಅಂದರೆ ಇದು 3 ಪಾಯಿಂಟ್ಸು. ಓವರ್ಲೋಡಿಂಗು ಸಾಕಷ್ಟು ಸಲ ಕೇಳಿದ್ದಾರೆ. ಸೊ ಓವರ್ಲೋಡಿಂಗ್ ಅದಕ್ಕೆ ಒಂಥರ ಪಾಯಿಂಟ್ಸೇ ತೊಗೊಂಬಿಟ್ಟೆ. ಓವರ್ಲೋಡಿಂಗ್ ಕ್ಯಾನ್ ಅಕರ್ ವೆನ್ ಲೈವ್ ವೈರ್ ಆ್ಯಂಡ್ ನ್ಯೂಟ್ರಲ್ ವೈರ್. ಸೊ ಲೈವ್ ವೈರು, ನ್ಯೂಟ್ರಲ್ ವೈರು ಅಂದರೆ ಪಾಸಿಟಿವು ರೆಡ್ಡು ಬ್ಲ್ಯಾಕು, ಸಿಂಪಲ್. ರೆಡ್ಡು ಬ್ಲ್ಯಾಕು ಕಾಂಟ್ಯಾಕ್ಟಲ್ಲಿ ಬಂದಾಗ, ಸೊ ಎರಡು ಕಾಂಟ್ಯಾಕ್ಟಿಗೆ ಬಂತು, ಓವರ್ಲೋಡ್ ಆಯಿತು, ಡಮ್ ಅಂತು. ನೆಕ್ಸ್ಟ್, ಇಟ್ ಕ್ಯಾನ್ ಆಲ್ಸೋ ಅಕರ್ ಡ್ಯೂ ಟು ಅನ್ ಆಕ್ಸಿಡೆಂಟಲ್ ಹೈಕ್ ಇನ್ ದ ಸಪ್ಲೈ ವೋಲ್ಟೇಜ್. ಸಡನ್ನಾಗಿ ವೋಲ್ಟೇಜ್ ಜಾಸ್ತಿ ಆಯಿತು, ಏನು ಪ್ರಿವೆಂಟ್ ಮಾಡುತ್ತೆ, ಫ್ಯೂಸ್ ಪ್ರಿವೆಂಟ್ ಮಾಡುತ್ತೆ. ದಟ್ ಈಸ್ ವೈ ವಿ ಯೂಸ್ ಫ್ಯೂಸ್. ಸೊ ಇಲ್ಲಿ ಸಡನ್ನ ಜಾಸ್ತಿ ಆಯಿತು ಅಂದರೆ, ಓಕೆ, ಇಲ್ಲಿ ಇದಕ್ಕಿಂತ ಮುಂಚೆನೇ ಇಲ್ಲಿ ಸಡನ್ನ ಜಾಸ್ತಿ ಆಯಿತು ಅಂದರೆ ದ ಕರೆಂಟ್ ವಿಲ್ ನಾಟ್ ಎಂಟರ್, ಮನೆ ಒಳಗೆ ಬರಲ್ಲ, ಬಿಕಾಸ್ ಫ್ಯೂಸ್ ಇಸ್ ಪ್ರೊಟೆಕ್ಟಿಂಗ್. ನೆಕ್ಸ್ಟು ಅವಾಗ ಓವರ್ಲೋಡಿಂಗ್ ಆಗ್ಬೋದು. ಒಂದು ವೇಳೆ ಫ್ಯೂಸ್ ಯೂಸ್ ಮಾಡಿಲ್ಲ, ಏನೋ ಆಯಿತು ಅಂದರೂ ಓವರ್ಲೋಡಿಂಗ್ ಆಗ್ಬೋದು. ನೆಕ್ಸ್ಟು ಓವರ್ಲೋಡಿಂಗ್ ಇಸ್ ಕಾಸ್ ಬೈ ಕನೆಕ್ಟಿಂಗ್ ಟೂ ಮೆನಿ ಅಪ್ಲಯನ್ಸಸ್. ಈಗ ನನ್ನ ಹತ್ರ ಒಂದು ಸಾಕೆಟ್ ಇದೆ, ಕೆಲವೊಂದು ಕಡೆ ಸಾಕೆಟ್ ಯೂಸ್ ಮಾಡ್ತಾರೆ, ಒಂದು ಸಾಕೆಟ್ಗೆ 10 ಡಿವೈಸ್ ಹಾಕ್ತಾರೆ. ಏನಾಗುತ್ತೆ, ಸಡನ್ ಕರೆಂಟ್ ಜಾಸ್ತಿ ತೊಗೊಳುತ್ತೆ ಅಥವಾ ಏನೋ ಆಗುತ್ತೆ, ಓವರ್ಲೋಡಿಂಗ್ ಆಗುತ್ತೆ. ಸೊ ಅದಕ್ಕೆ ಸಾಕೆಟ್ಗೆ ಎಷ್ಟು ಅಪ್ಲಯನ್ಸಸ್ ಕನೆಕ್ಟ್ ಮಾಡ್ಬೋದು ಅಷ್ಟೇ ಮಾಡಿರಿ. ಸೊ ಇದೇ ಒಂದು ಸಾಕೆಟ್ನ ಒಂದು ಸಾಕೆಟ್ಗೆ ಇನ್ನೊಂದು ಸಾಕೆಟ್ ಅದಕ್ಕೆ ಅಲ್ಲ. ಸೊ ವಾಟ್ ಎವರ್ ಅವ್ರು ಅಲ್ಲೇನು ಕೊಟ್ಟಿರ್ತಾರೆ ಅದಷ್ಟೇ. ಸೊ ಯೂಸ್ ಲಿಮಿಟೆಡ್, ಇನ್ ಎ ಲಿಮಿಟೆಡ್ ನಂಬರ್. ಸೊ ತುಂಬ ಈಗ ರೂಮ್ಸ್, ಹಾಸ್ಟೆಲ್ಸ್ ಎಲ್ಲ ಆಯಿತು, ಅದೆಲ್ಲ ನಾನು ಇದರಿಂದ ನಾನು ನೋಡಿದ್ದೆ. ಸೊ ಒಂದು ಸಾಕೆಟ್ಗೆ ಎಷ್ಟೋ ಡಿವೈಸಸ್ ಹಾಕ್ತಿದ್ರು. ನೆವರ್ ಡೂ ದಟ್, ಬಿಕಾಸ್ ಇಟ್ ಕಾಸಸ್ ಓವರ್ಲೋಡಿಂಗ್. ಆಯ್ತಲ್ಲ, ದಟ್ಸ್ ಇಟ್. ಸೊ ಹೋಪ್ ಲೈಕ್ ಇಟ್. ಸೊ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು. ಕೀಪ್ ವಾಚಿಂಗ್, ಕೀಪ್ ಪ್ರಾಕ್ಟಿಸಿಂಗ್. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.